ಇದು ಒಂದು ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿಗೆ ಕಮ್ಮಿ ಇಲ್ಲದಲೇ ಇರತಕ್ಕಂಥ ಒಂದು ಶಿಸ್ತನ್ನ ಪಾಲಿಸ್ಕೊಂಡು ಬಂದಿರತಕ್ಕಂಥ ಸಂಸ್ಥೆ. ರೈತನಿಗೆ ಯಾವಾಗಲೂ ಕೂಡ ಹಿಂಜರಿಕೆ ಇರುತ್ತೆ. ಇವತ್ತೇನಾಗಿದೆ ಅಂತಂದ್ರೆ ರೈತನಿಗೆ ಒಂದು ಐಡೆಂಟಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ಟ್ಯಾಗ್ ಕೊಡಿವ್ರೆ. ಸೊ ಯಾವುದೇ ರೈತರ ಬಂದ್ರೆ ಅವನಿಗೊಂದು ಐಡೆಂಟಿಟಿ ಕೊಡಬೇಕು, ಅದಕ್ಕೋಸ್ಕರ ಒಂದು ಟ್ಯಾಗ್ ಕೊಡ್ತೀವಿ ಅವ್ರಿಗೆ. ಸೊ ಹೀಗೆ ಅವನಿಗೆ ಪುರ್ಸೊತ್ತಿಲ್ದಲೆ ಅವನು ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾಗ ಬೇರೆ ಆಯಾಮದಲ್ಲಿ ದುಡಿಯೋದಕ್ಕೆ ಟೈಮಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಅಕ್ಷಯ ಕಲ್ಪ ಒಂದು ರೋಡ್ ಮ್ಯಾಪ್ ಹಾಕೊಡುತ್ತೆ. ಏನಪ್ಪಾ ಅಂದ್ರೆ ಈ ಮಿನಿಮಮ್ 12-15 ಬಿಟ್ಟಾಕೋಣ, 12 ಗಂಟೆ ಕೆಲಸ ಮಾಡ್ತಾನೆ ರೈತ. ಈ 12 ಗಂಟೆ ಕೆಲಸನ 4 ಗಂಟೆಗೆ ಹೇಗೆ ಇಳಿಸ್ಬೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಅವನೇನ್ ಹೇಳ್ತಾನೆ ಗೊತ್ತಾ, ನನ್ನ ಮಗಳಿಗೋ ಕೆಲಸ ಸಿಕ್ಬಿಟ್ರೆ ಸಾಕು, ಎಲ್ಲ ಮಾರ್ಬಿಟ್ಟು ನೆಮ್ಮದಿ ಆಗ್ಬಿಡ್ತೀನಿ ಅಂತ ಹೇಳಿ. ಎಲ್ಲರೂ ಅನ್ಕೊಂಡಿದ್ದಾರೆ ಅಕ್ಷಯ ಕಲ್ಪ ಅಂತ ಅಂದ್ಬಿಟ್ರೆ ಹಾಲಿನ ವ್ಯಾಪಾರ ಮಾಡ್ತಾರೆ, ಇವರು ರೈತರ ಹತ್ರ ಹಾಲು ತಗೊಂತಾರೆ, ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ, ಒಂದು ಡೈರಿ ಉದ್ಯಮ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಡೈರಿ ಉದ್ಯಮ ಒಂದೇ ಅಲ್ಲ, ಇಡೀ ಕೃಷಿಯನ್ನ ಕಟ್ತಕ್ಕಂಥದ್ದು, ಇಡೀ ಕೃಷಿಕನನ್ನ ಕಟ್ತಕ್ಕಂಥ ಕೆಲಸ ಅಕ್ಷಯ ಕಲ್ಪ ಇವತ್ತಿನ ದಿವಸ ಮಾಡ್ತಾ ಇದೆ. ಸೊ ಅದಕ್ಕೆ ಒಂದು ರೋಡ್ ಮ್ಯಾಪ್ ನಾನು ಹೇಳ್ದಂಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶನವನ್ನ ರೈತರಿಗೆ ನೀಡ್ತಾ ಬಂದಿದೆ. ಸೊ ಇಲ್ಲಿ ಇದು ನಾವೀಗ ನಿಂತಿರ್ತಕ್ಕಂಥ ಜಾಗ ಏನಿದೆ, ಇದು 72 ಎಕರೆ ಜಾಗ. ಈ 72 ಎಕರೆ ಜಾಗದಲ್ಲಿ ನಮ್ಮಲ್ಲಿ ಮಾಡೆಲ್ಗಳಿದೆ, ಬೇರೆ ಬೇರೆ ಒಂದು ಮಾದರಿಗಳಿದೆ. 5 ಎಕರೆ ಮಾಡಲ್ ಇರ್ಬೋದು, 3 ಎಕರೆ ಮಾಡಲ್ ಇರ್ಬೋದು, 10 ಎಕರೆ ಮಾಡಲ್ ಇರ್ಬೋದು. ಅಂದ್ರೆ ಒಬ್ಬ ರೈತ ನನಗೆ ಇರೋದು ಕೇವಲ 3 ಎಕರೆ ಜಮೀನು ಏನ್ ಮಾಡ್ಬೋದು, ಅವನಿಗೆ ಒಂದಿಷ್ಟು ಮಾದರಿಗಳಿದೆ. 5 ಎಕರೆ ಜಾಗ ಇದೆ, ನಾನು ಏನ್ ಮಾಡ್ಬೋದು, ಅವನಿಗೆ ಮಾದರಿ ಇದೆ. 10 ಎಕರೆ ಇದೆ, ಏನ್ ಮಾಡ್ಬೋದು, ಅದಕ್ಕೆ ಮಾದರಿಗಳಿದೆ. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ಪರಿಚಯ, ನನ್ನ ಹೆಸರು ರಘುರಾಮ್ ಅಂತ. ಅಕ್ಷಯ ಕಲ್ಪ ಸಂಸ್ಥೆನಲ್ಲಿ ರೈತ ತರಬೇತಿ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಿಮಗೆ ಅಕ್ಷಯ ಕಲ್ಪಗೆ ಸ್ವಾಗತ. ಅಕ್ಷಯ ಕಲ್ಪಗೆ ನೀವು ಎಂಟ್ರಿ ಕೊಡೋದಕ್ಕೆ ಮುಂಚೆ ಬಹುಶಃ ನೀವು ಸಾಕಷ್ಟು ಗಮನಿಸಿರಬೇಕು. ಇದು ಒಂದು ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿಗೆ ಕಮ್ಮಿ ಇಲ್ಲದಲೇ ಇರತಕ್ಕಂಥ ಒಂದು ಶಿಸ್ತನ್ನ ಪಾಲಿಸ್ಕೊಂಡು ಬಂದಿರತಕ್ಕಂಥ ಸಂಸ್ಥೆ. ಸರ್, ಅದಕ್ಕೂ ಮುಂಚೆ ಒಂದು ಡೌಟ್ ಹೇಳಿ. ಅಕ್ಷಯ ಕಲ್ಪ ಅನ್ನೋದೇ ಒಂದು ಬೇರೆ ರೀತಿ ನಾವು ತಿಳ್ಕೊಂಡಿದೀವಿ, ಕರೆಕ್ಟ್, ಸಾರ್ವಜನಿಕರು ಹಂಗೆ ತಿಳ್ಕೊಂಡಿದ್ದಾರೆ. ಕರೆಕ್ಟ್. ಆ ಡೌಟ್ ನೆಲ್ಲ ಈ ವಿಡಿಯೋದಲ್ಲಿ ನೀವು ಬಗೆಹರಿಸಬಹುದಾ? ಖಂಡಿತ. ಇವತ್ತೇನೇನು ನಮ್ಮ ಜೊತೆ ಇರ್ತೀರಾ, ನಿಜವಾಗ್ಲೂ ಅಕ್ಷಯ ಕಲ್ಪ ಅಂದ್ರೇನು, ಏನ್ ಮಾಡ್ತಾ ಇದೆ ಅದು, ಅದ್ರ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಖಂಡಿತ ಇಲ್ಲ. ಬರೀ ಡೈರಿ ಮಾತ್ರ ಅಲ್ಲ, ಡೈರಿ ಒಂದು ಭಾಗ, ಬಹುಶಃ ಅದು ಮುಖ್ಯವಾದ ಭಾಗ ಆಗ್ಬೋದು. ಅದ್ರ ಜೊತೆನಲ್ಲೇ ಏನೆಲ್ಲ ಮಾಡ್ಬೋದು ಅಥವಾ ರೈತ ಅನ್ನೋದ್ರ ಬಗ್ಗೆ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಮತ್ತಿನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಗೆ ಎಲ್ಲಾ ರಂಗದಲ್ಲೂ ಕೂಡ ಶಿಸ್ತು ಬಹಳ ಮುಖ್ಯ. ಶಿಸ್ತಿರ್ಬೇಕು, ಆದ್ರೆ ಕೃಷಿನಲ್ಲಿ ವಿಶೇಷವಾದಂತ ಶಿಸ್ತಿರ್ಬೇಕು. ಅಲ್ಲಿಂದ ನಮ್ಮ ಪಾಠ ಶುರುವಾಗುತ್ತೆ. ಇಲ್ಲಿ ಯಾರೇ ರೈತರು ಬರಲಿ, ಗ್ರಾಹಕರು ಬರಲಿ, ಅಥವಾ ಇಲ್ಲಿಗೆ ಈ ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥವ್ರು ಯಾರೇ ಬಂದ್ರು ಕೂಡ ನಾವು ಅವರಿಗೆ ಮೊದಲನೇದಾಗಿ ಕಲಿಸೋದೇ ಶಿಸ್ತನ್ನ. ಅದು ನೋಡಿ ನೀವು ಹೇಳಿ, ನಿಮ್ಗೆ ಇಲ್ಲೇ ಬಹುಶಃ ಗೊತ್ತಾಗುತ್ತೆ ಶಿಸ್ತು ಅಂದ್ರೆ ಯಾವ ರೀತಿ ಇರಬೇಕು ಅಂತ. ಎಲ್ಲಿ ಬರುತ್ತೆ ಸರಿ ಅಕ್ಷಯ ಕಲ್ಪ? ಇದು ತಿಪ್ಟೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಕರ್ನಾಟಕ ಜಿಲ್ಲೆ ತುಮಕೂರು, ಕರ್ನಾಟಕ ರಾಜ್ಯ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನಲ್ಲಿ ಅಕ್ಷಯ ಕಲ್ಪ ಸಂಸ್ಥೆ ಇದೆ. ಪ್ರಾರಂಭಗೊಂಡಿದ್ದು ಇಲ್ಲಿ. ಇದು ನಾವಿವಾಗ ಇಲ್ಲಿ ಇರ್ತಕ್ಕಂಥದ್ದು ಮೇಲಾಪುರ ಅಂತ ಒಂದು ಗ್ರಾಮ. ಇದು ಬೇಚಾರ ಗ್ರಾಮ, ಅಂದ್ರೆ ಯಾವುದೇ ಒಂದು ಗ್ರಾಮ ಇಲ್ಲ, ಬಟ್ ಇದು ನಮ್ಮ ಇದರಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಮೇಲಾಪುರ ಅಂತಕ್ಕಂಥದ್ದು ಇದೆ. ಈ ಮೇಲಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು 72 ಎಕರೆ ಜಾಗದಲ್ಲಿ ಇಲ್ಲಿ ನಾವೀಗ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಅಂದ್ರೆ ರೈತನಿಗೆ ಕೃಷಿಯನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗೋದಿಕ್ಕೆ ಏನೆಲ್ಲ ಬೇಕು, ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಅವನಿಗೊಂದು ರೋಡ್ ಮ್ಯಾಪ್ ಬೇಕು. ಅದನ್ನು ನಾವಿಲ್ಲಿ ಮಾಡಿ ತೋರಿಸಿದೀವಿ. ಇಲ್ಲಿ ಬೇರೆ ಬೇರೆ ಮಾಡೆಲ್ಗಳಿದೆ. ಅಂದ್ರೆ 5 ಎಕರೆ ಇದ್ರೆ ರೈತ ಏನೆಲ್ಲ ಮಾಡ್ಬೋದು, 3 ಎಕರೆ ಇದ್ರೆ ಏನೆಲ್ಲ ಮಾಡ್ಬೋದು, 10 ಎಕರೆ ಇದ್ರೆ ಏನೆಲ್ಲ ಮಾಡ್ಬೋದು ಅನ್ನೋ ಮಾದರಿಗಳನ್ನ ಮಾಡಿದೀವಿ. ಯಾಕೆಂದ್ರೆ ಇವತ್ತು ನಾವು ಗದ್ದೆಗಳೇ ಇದೆ, ಕರೆಕ್ಟ್, ಮಾದರಿ ತಾಕುಗಳಿದೆ. ಆ ಮಾದರಿ ನಾನು ಇಲ್ದಲೇ ಹೋದ್ರೆ ನಾನೇನು ಹೇಳಕ್ಕಾಗೋದಿಲ್ಲ. ಸುಮ್ಮನೆ ಬೋರ್ಡ್ ಮೇಲೆ ಚಿತ್ರ ಬರೆದ್ಬಿಟ್ಟು ಹೀಗೆ ಮಾಡಬೇಕು ಅಂತಂದ್ರೆ, ಅದರ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಅದು ನಿಜವಾಗ್ಲೂ ಮಾಡೋದಕ್ಕೆ ಸಾಧ್ಯನೋ ಇಲ್ವೋ ಅನ್ನೋದು ನಮಗೆ ಭೂಮಿಗೆ ಮಣ್ಣಿಗೆ ಇಳಿದಾಗ್ಲೇ ಗೊತ್ತಾಗೋದು. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು, ರೈತನಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಇಲ್ಲಿ ಮಾದರಿಗಳನ್ನ ಮಾಡಿದೀವಿ. ಎಲ್ಲರೂ ಅನ್ಕೊಂಡಿದ್ದಾರೆ ಅಕ್ಷಯ ಕಲ್ಪ ಅಂತ ಅಂದ್ಬಿಟ್ರೆ ಹಾಲಿನ ವ್ಯಾಪಾರ ಮಾಡ್ತಾರೆ, ಇವರು ರೈತರ ಹತ್ರ ಹಾಲು ತಗೊಂತಾರೆ, ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ, ಒಂದು ಡೈರಿ ಉದ್ಯಮ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಡೈರಿ ಉದ್ಯಮ ಒಂದೇ ಅಲ್ಲ, ಇಡೀ ಕೃಷಿಯನ್ನ ಕಟ್ತಕ್ಕಂಥದ್ದು, ಇಡೀ ಕೃಷಿಕನನ್ನ ಕಟ್ತಕ್ಕಂಥ ಕೆಲಸ ಅಕ್ಷಯ ಕಲ್ಪ ಇವತ್ತಿನ ದಿವಸ ಮಾಡ್ತಾ ಇದೆ. ಅದು ಹೇಗೆ ಮಾಡ್ತಾ ಇದೆ, ಅದರ ಮೈಲ್ ಸ್ಟೋನ್ಗಳು ಅಂದ್ರೆ ಮೈಲುಗಲ್ಲುಗಳು ಯಾವ್ಯಾವ್ದನ್ನು ದಾಟ್ಕೊಂಡು ಹೋದ್ರೆ ನಮ್ಗೆ ಏನೆಲ್ಲ ಕಾಣ್ತಾ ಹೋಗುತ್ತೆ ಅನ್ನೋದನ್ನ ಇವತ್ತಿನ ಪೂರ್ತಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ಶಿಸ್ತಿರ್ಬೇಕು, ಕೃಷಿನಲ್ಲಿ ವಿಶೇಷವಾಗಿ ಶಿಸ್ತು ಬೇಕು ಅಂತ ಹೇಳ್ತಿದ್ವಿ. ಸೊ ಅದಕ್ಕೆ ರೈತ ಶಿಸ್ತಾಗಿದ್ರೆ, ಅಥವಾ ಕೃಷಿಯನ್ನ ಯಾರು ಇಷ್ಟಪಡ್ತಾರೆ ಅವರು ಶಿಸ್ತನ್ನ ಸ್ವಲ್ಪ ಮೈಗೂಡಿಸ್ಕೊಂಡಿದ್ರೆ ಯಶಸ್ವಿಯಾಗಿ ಕೃಷಿಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ಅವರಲ್ಲಿ ಯಾವುದೇ ರೀತಿಯಾದ ದುಶ್ಚಟಗಳು ಇರ್ಕೂಡುದು. ಇದ್ರೊಳಗಡೆ ಯಾರೇ ಬಂದ್ರು ಕೂಡ ಇಲ್ಲಿ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಖಂಡಿತ ಹೌದಾ. ಆಮೇಲೆ ಎಲ್ಲದಕ್ಕೂ ಸಿಗರೇಟ್ ಯಾವುದನ್ನು ಕೂಡ ಇಲ್ಲಿ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆಮೇಲೆ ಮತ್ತೊಂದು ಶಿಸ್ತು ಏನಪ್ಪಾ ಅಂತಂದ್ರೆ, ನೋಂದಣಿ ಅನ್ನೋದು ಬಹಳ ಮುಖ್ಯ. ಈಗ ಹಾಗೆ ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ. ಯಾವುದೇ ಒಂದು, ಹೌದು ಇದು ಎಂಟ್ರೆನ್ಸ್ ಇದು. ಈಗ ಒಂದು ಕಾರ್ಪೊರೇಟ್ ಸಂಸ್ಥೆಗೆ ಹೋದ್ರೆ ಅಲ್ಲಿ ನೋಂದಣಿ ಮಾಡ್ಕೊಂಡೇ ನಿಮ್ಮನ್ನ ಒಳಗಡೆ ಬಿಡೋದು.
ಸೊ ಅದೇ ತರ ಇಲ್ಲೂ ಕೂಡ ನಾವು ಇಲ್ಲಿ ನೋಂದಣಿ ಮಾಡಿಕೊಂಡು ಯಾರೇ ಬರಲಿ ಅವ್ರದ ಒಂದು ನೋಂದಣಿ ಒಂದು ದಾಖಲಾತಿಯನ್ನ ಮಾಡ್ಕೊಳ್ತೀವಿ. ಒಂದು ಯಾವುದೇ ಕಾರ್ಪೊರೇಟ್ ಸಂಸ್ಥೆಗೆ ಕಮ್ಮಿ ಇಲ್ದಲೇ ಇರೋ ತರ ಎಲ್ಲ ಡಾಕ್ಯುಮೆಂಟೇಶನ್ ಕೂಡ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಈ ತರ ದಾಖಲಾತಿಗಳನ್ನ ಮಾಡ್ಕೊಂಡು ಅವ್ರನ್ನ ಒಳಗಡೆ ಬಿಡ್ತೀವಿ. ಸೊ ಅವ್ರಿಗೆ ಒಂದು ಇಲ್ಲಿ ಅವ್ರ ಒಂದು ಐಡೆಂಟಿಟಿ ಬೇಕು. ಇವತ್ತೇನಾಗಿದೆ ಅಂತಂದ್ರೆ ರೈತನಿಗೆ ಒಂದು ಐಡೆಂಟಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ಟ್ಯಾಗ್ ಕೊಡಿ ಇವ್ರೆ, ಫಾರ್ಮರ್ ಟ್ಯಾಗ್ ಕೊಡಿ. ಸೊ ಯಾವುದೇ ರೈತರ ಬಂದ್ರೆ ಅವನಿಗೊಂದು ಐಡೆಂಟಿಟಿ ಕೊಡಬೇಕು. ಅದಕ್ಕೋಸ್ಕರ ಒಂದು ಟ್ಯಾಗ್ ಕೊಡ್ತೀವಿ ಅವ್ರಿಗೆ. ಸೊ ಈ ಟ್ಯಾಗ್ ನ ಹಾಕೊಂಡು ಅವ್ನು ಒಳಗಡೆ ಬರಬೇಕು. ಫಾರ್ಮರ್ ಪಾಸ್, ಈ ಗದ್ದೆಗೆ ಬರ್ಬೇಕಂದ್ರೆ ಪಾಸ್ ಇರಬೇಕು. ಸೊ ಅವಾಗ ಏನಾಗುತ್ತೆ ಅಂದ್ರೆ ಸರಿ, ಅದು ಫ್ಯಾಕ್ಟ್ರಿಗಳಿಗೆ ಹಾ ಆತನಿಗೆ ಯಾವಾಗ್ಲೂ ಕೂಡ ಹಿಂಜರಿಕೆ ಇರುತ್ತೆ. ಸೊ ಇದನ್ನ ಹಾಕೊಂಡು ಒಳಗಡೆ ಓಡಾಡೋರು ಬರೀ ಅಫಿಷಿಯಲ್ಗಳು ಮತ್ತೆ ಎಲ್ಲೋ ಯಾವ್ದೋ ಒಂದು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡೋಂಥವ್ರು ಮಾತ್ರ ಅಂತ ಅವ್ನು ಭಾವಿಸಿರ್ತಾನೆ. ಇಲ್ಲ, ರೈತನಿಗೂ ಕೂಡ ಒಂದು ಐಡೆಂಟಿಟಿ ಇದೆ, ಅವನು ಕೂಡ ಇದನ್ನ ಫಾರ್ಮರ್ ಟ್ಯಾಗ್ ಇದನ್ನು ಕೂಡ ಅವ್ನು ಹಾಕೋಬೇಕು. ಕರೆಕ್ಟ್. ಇದನ್ನ ಹಾಕೊಂಡು ಬಂದ್ರೆ ಅವನಲ್ಲಿ ಏನೋ ಒಂದು ಆತ್ಮವಿಶ್ವಾಸ ಬೆಳೆಯೋದಕ್ಕೆ ಶುರುವಾಗುತ್ತೆ. ನನಗೊಂದು ರೆಕಗ್ನಿಷನ್ ಇದೆ ಇಲ್ಲಿ ಅಂತಕ್ಕಂಥದ್ದು ಶುರುವಾಗುತ್ತೆ. ಸೊ ಇಲ್ಲಿಂದ ಅವನನ್ನ ನಾವು ಗ್ರೂಮ್ ಮಾಡ್ತಾ ಅಂದ್ರೆ ಅವನನ್ನ ನಡವಳಿಕೆಗಳನ್ನ ಹೇಗೆ ರೀತಿ ತಿದ್ಕೋಬೇಕು ಅನ್ನೋದ್ರ ಬಗ್ಗೆ ಹೋಗ್ತೀವಿ. ಸೊ ಇಲ್ಲೊಂದು ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ತಂಗುದಾಣವನ್ನ ಮಾಡಿದೀವಿ. ಅಥವಾ ಬಂದ್ರೆ ಅವ್ರು ಕೂತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇದೆ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಸೊ ಅವ್ರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇಲ್ಲಿ ಇದೆ. ಸೊ ಇಲ್ಲಿಂದ ನಮ್ಮ ಒಳಗಡೆ ಪ್ರಯಾಣ ಶುರುವಾಗುತ್ತೆ. ಎಷ್ಟು ಎಕರೆ ಅಂದ್ರಿ ಸರ್ ಇದು? ಸರ್ ಇದು ಒಟ್ಟು 72 ಎಕರೆ ಜಾಗ. ಹೌದು, ಇದನ್ನ ಗುತ್ತಿಗೆಗೆ ಪಡೆದಿರ್ತಕ್ಕಂಥ ಜಾಗ ಇದು. 10 ವರ್ಷಗಳ ಗುತ್ತಿಗೆಗೆ ಪಡ್ಕೊಂಡು ಇಲ್ಲಿ ಸಾಕಷ್ಟು ಮುಂಚೆ ಇದನ್ನ ನಾವು ತಗೊಳ್ಳೋದಕ್ಕೆ ಮುಂಚೆ ಏನು ಇರಲಿಲ್ಲ. ಒಂಥರ ಕಾಡ್ ತರ ಇತ್ತು. ಇಲ್ಲಿ ಎಲ್ಲ ಬೇರೆ ಬೇರೆ ತರ ಗಿಡಗಳೆಲ್ಲ ಬೆಳ್ಕೊಂಡು ಸರಿಯಾದ ರೀತಿನಲ್ಲಿ ಇರಲಿಲ್ಲ. ಸೊ ಯಾರೋ ಒಬ್ರು ನಮ್ಮ ಈ ಸಂಸ್ಥೆಯ CEO ಸ್ನೇಹಿತರು ಅವ್ರ ಜೊತೆ ಒಂದು ಮಾತಾಡಿ ಇದನ್ನ ನಾವು ನಮ್ಮ ಒಂದು ಇದಕ್ಕೆ ತಗೊಂಡಿದ್ದೀವಿ. ಇಲ್ಲಿ ಸಾಕಷ್ಟು ಅಧ್ಯಯನಗಳನ್ನ ಮಾಡಬೇಕು ರೈತರಿಗೆ ಆಗ್ತಕ್ಕಂಥ. ಯಾಕೆಂದ್ರೆ ಈ ರಿಸರ್ಚ್ ಅನ್ನೋದೇನಿದೆ ಯಾವುದೋ ರೈತನ ಮನೆ ಬಾಗಿಲಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಸಂಸ್ಥೆ ಮಾಡಬೇಕು, ಇಲ್ಲ ಒಂದು ಸರ್ಕಾರ ಮಾಡಬೇಕು. ರೈತ R&D ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವೊಂದು ಸಂಸ್ಥೆಯಾಗಿ ಇಲ್ಲಿ R&D ಮಾಡಿ ಇದರಿಂದ ಬರ್ತಕ್ಕಂಥ ರಿಸಲ್ಟ್ ಏನ್ ಬರುತ್ತೆ ಅದನ್ನ ನಾವು ರೈತರಿಗೆ ತಿಳಿಪಡಿಸ್ತಾ ಹೋಗ್ತೀವಿ. ಹಾಗಿದ್ರೆ ಅಕ್ಷಯ ಕಲ್ಪದಲ್ಲಿ ಏನಿದೆ? ಓಕೆ, ಅಕ್ಷಯ ಕಲ್ಪದಲ್ಲಿ ಏನಿದೆ, ಏನ್ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಅಕ್ಷಯ ಕಲ್ಪದ ಹಿನ್ನೆಲೆ ಅಥವಾ ಅಕ್ಷಯ ಕಲ್ಪ ಹೇಗೆ ಪ್ರಾರಂಭ ಆಯ್ತು ಅನ್ನೋದ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅಕ್ಷಯ ಕಲ್ಪ ಪ್ರಾರಂಭ ಆಗಿದ್ದು 2010ನೇ ಇಸ್ವಿ ಅಕ್ಟೋಬರ್ 2ನೇ ತಾರೀಕು. ಅಕ್ಟೋಬರ್ 2ನೇ ತಾರೀಕು ಏನಕ್ಕೆ ಅಂದರೆ ಅವತ್ತು ಗಾಂಧಿ ಜಯಂತಿ ಅಂತ. ಗಾಂಧಿ ಜಯಂತಿನೇ ಯಾಕೆ ಅಂತಂದರೆ ಇದು ಗಾಂಧೀಜಿಯವರ ಸಿದ್ಧಾಂತ ತಳಹದಿಯ ಮೇಲೆ ನಿಂತಿರೋದು ಅಕ್ಷಯ ಕಲ್ಪ. ಯಾವುದಪ್ಪ ಸಿದ್ಧಾಂತ ಅಂದರೆ ಗ್ರಾಮ ಸ್ವರಾಜ್ ಅನ್ನೋ ಸಿದ್ಧಾಂತ. ಗ್ರಾಮ ಸ್ವರಾಜ್ ಅಂದ್ರೇನು? ಗ್ರಾಮೀಣ ಪ್ರದೇಶಗಳಿಗೆ ಉದ್ಯೋಗಗಳು ಸೃಷ್ಟಿ ಆಗಬೇಕು, ಅದರಿಂದ ಗ್ರಾಮೀಣ ಪ್ರದೇಶದ ರೈತರ ಜೋಬಲ್ಲಿ ಹಣ ತುಂಬಬೇಕಂದ್ರೆ ಅವರು ಶ್ರೀಮಂತರಾಗಬೇಕು ಅನ್ನೋದು ಉದ್ದೇಶ. ಈ ಉದ್ದೇಶವನ್ನು ಇಟ್ಕೊಂಡು ಯಾರು ಪ್ರಾರಂಭ ಮಾಡಿದ್ರಪ್ಪ ಅಂತಂದರೆ ಡಾಕ್ಟರ್ GNS ರೆಡ್ಡಿ ಮತ್ತು ಶಶಿಕುಮಾರ್ ಅನ್ನೋರು ಇಬ್ಬರು ಈ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಡಾಕ್ಟರ್ GNS ರೆಡ್ಡಿ ಅವರು ವೆಟರ್ನರಿ ಡಾಕ್ಟ್ರು, 28 ವರ್ಷ ಬೈಫ್ ಅಂತಕ್ಕಂಥ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಾರೆ. ರೈತರ ಬದುಕನ್ನು ಹತ್ತಿರದಿಂದ ಕಂಡಿರ್ತಾರೆ, ಅವರ ಕಷ್ಟ ಸುಖಗಳನ್ನು ಕಂಡಿರ್ತಾರೆ. ಏನಾದರೂ ಮಾಡಿ ರೈತರಿಗೆ ಏನಾದರೂ ಮಾಡಿ ಒಂದಿಷ್ಟು ಅನುಕೂಲ ಮಾಡಿಕೊಡ್ಬೇಕು, ಅವರು ಭಿಕ್ಷುಕರಾಗಬಾರ್ದು, ಅವರು ನೀಡೋವಂಥವ್ರಾಗಬೇಕು ಅನ್ನೋದು ಅವರ ಒಂದು ಕನಸಾಗಿರುತ್ತೆ. ಶಶಿಕುಮಾರ್ ಅವರು ಕೃಷಿ ಕುಟುಂಬದಿಂದಲೇ ಬಂದಿರೋರು. ಅವರು ಕೂಡ ತಮ್ಮ ತಂದೆಯವರು ಪಟ್ಟಂಥ ಕಷ್ಟ ಸುಖಗಳನ್ನು ತುಂಬ ಚಿಕ್ಕಂದಿನದಲ್ಲೇ ಕಂಡಿರೋರು. ಅವರು ಸಾಫ್ಟ್ವೇರ್ ಇಂಜಿನಿಯರ್, ವಿಪ್ರೋ ಅಂತಕ್ಕಂಥ ಸಂಸ್ಥೆನಲ್ಲಿ ಒಂದು ಉನ್ನತ ಹುದ್ದೆನಲ್ಲಿ ಅಮೆರಿಕಾದಲ್ಲಿ ಇರ್ತಾರೆ, ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಒಂದು ಕಡೆ ತುಡಿತಾ ಇರುತ್ತೆ, ರೈತರಿಗೋಸ್ಕರ ಏನಾದರೂ ಮಾಡಬೇಕು, ರೈತರಿಗೋಸ್ಕರ ಏನಾದರೂ ಮಾಡಬೇಕು ಅಂತ. ಸೊ ಇವರಿಬ್ಬರು ಒಂದು ಮನಸ್ಥಿತಿಗಳು ಸಿಂಕ್ ಆದಾಗ ಏನಾಗುತ್ತೆ, ಅಕ್ಷಯ ಕಲ್ಪ ಸಂಸ್ಥೆ ಹುಟ್ಕೊಳ್ಳುತ್ತೆ. ಸೊ ಅಕ್ಷಯ ಕಲ್ಪ ಸಂಸ್ಥೆಯನ್ನು ಹುಟ್ಟಾಕೋದಕ್ಕೆ ಮುಂಚೆ ಸುಮಾರು ಒಂದು 8 ವರ್ಷಗಳ ಕಾಲ ಇದಕ್ಕೊಂದು ರೋಡ್ ಮ್ಯಾಪ್ ಬರೀತಾರೆ. ಹೇಗೆ ಅಕ್ಷಯ ಕಲ್ಪನ ಹುಟ್ಟಾಕಬೇಕು, ಮೊದಲನೇ ಮೈಲಿಗಲ್ಲಿ ಯಾವುದು, 2ನೇ ಮೈಲಿಗಲ್ಲಿ ಯಾವುದು, ಈ ರೀತಿ ಮಾಡಬೇಕು ಅಂತೇಳಿ ಅಕ್ಷಯ ಕಲ್ಪ ಬಗ್ಗೆ ಸುಮಾರು ಇಬ್ಬರು ಕೂಡ ಸೇರಿ ಕೆಲಸನ ಮಾಡಿರ್ತಾರೆ. ಸೊ ಈ ರೀತಿಯಲ್ಲಿ ಅಕ್ಷಯ ಕಲ್ಪ ಹುಟ್ಕೊಳ್ಳುತ್ತೆ. ಇವಾಗಲೇ ಹುಟ್ಕೊಂಡು ನಮ್ಮ ಕರ್ನಾಟಕದ ಒಂದು 6 ಜಿಲ್ಲೆಗಳಲ್ಲಿ ನಾವು ಇವಾಗಲೇ ನಮ್ಮ ಕಾರ್ಯಚಟುವಟಿಕೆಯನ್ನು ಅಳವಡಿಸ್ಕೊಂಡಿದ್ದೀವಿ. ಮತ್ತು ತಮಿಳುನಾಡಿನ ಪೂರಿಯಾಂಬಕಂ ಮತ್ತು ಅದ್ರ ಸುತ್ತಮುತ್ತಲ ಪ್ರದೇಶದಲ್ಲಿ, ಮತ್ತು ತೆಲಂಗಾಣದ ಶಾದ್ನಗರ್ ಅಂತಕ್ಕಂಥ ಪ್ರದೇಶದ ಅದ್ರ ಸುತ್ತಮುತ್ತ ರೈತರ ಜೊತೆಗೆ ಎಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ಇವಾಗ ಮುಂದಿನ ಯೋಜನೆಯಾಗಿ ಪೂನಾದಲ್ಲಿ ಹತ್ರ ಒಂದಿಷ್ಟು ನಮ್ಮ ಚಟುವಟಿಕೆಯನ್ನು ಪ್ರಾರಂಭ ಮಾಡಿ ಮಹಾರಾಷ್ಟ್ರಕ್ಕೂ ಕೂಡ ವಿಸ್ತರಿಸಬೇಕು ಅನ್ನೋದು ನಮ್ಮ ಮುಂದಿನ ಒಂದು ಉದ್ದೇಶ ಆಗಿದೆ. ಇಲ್ಲೆಲ್ಲ ಏನ್ ಮಾಡ್ತಾ ಇದ್ದೀವಿ? ಡೈರಿ ಫಾರ್ಮಿಂಗ್ ಅಂತ ಕರೆಕ್ಟ್ ಹೌದು, ನೀವಾಗ್ಲೇ ಹೇಳ್ತಾ ಇದ್ರಿ ಡೈರಿ ಫಾರ್ಮಿಂಗ್ ಅಷ್ಟೇ ಅಲ್ಲ, ಖಂಡಿತ ಒಳಗೆ ಹೋಗ್ತಿರ ನಿಮ್ಗೆ ಇಡೀ ಕೃಷಿ ಭಂಡಾರವೇ ಇದೆ. ಖಂಡಿತ. ಏನು ಅಂದ್ರೆ ಈಗ ಅಕ್ಷಯ ಕಲ್ಪ ಅಂತಿದ್ದಂಗೆ ಎಲ್ಲರೂ ನೋಡಿ ಒಂದು ಡೈರಿ ಉದ್ಯಮ ಇದು ಹಾಲಿನ ವ್ಯಾಪಾರ ಮಾಡತಕ್ಕಂಥ ಒಂದು ಸಂಸ್ಥೆ ಅಂತಕ್ಕಂಥ ಎಲ್ಲರ ಭಾವನೆಯಲ್ಲೂ ಇದೆ.
ಆದರೆ ನಾನು ಆವಾಗಲೇ ನಾನು ಹೇಳ್ದಂಗೆ ಇದು ಇಡೀ ಕೃಷಿಯನ್ನು ಕಟ್ತಕ್ಕಂಥದ್ದು, ಅಂದರೆ ನಮ್ಮ ಭಾರತೀಯ ಕೃಷಿಗೆ ಪುನರುಜ್ಜೀವನವನ್ನು ನೀಡ್ತಕ್ಕಂಥ ಕೆಲಸ ಅಕ್ಷಯಕಲ್ಪ ಮಾಡ್ಕೊಳ್ತಾ ಬಂದಿದೆ. ಸೊ ಅದಕ್ಕೆ ಒಂದು ರೋಡ್ ಮ್ಯಾಪ್ ನಾನು ಹೇಳ್ದಂಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ರೈತರಿಗೆ ನೀಡ್ತಾ ಬಂದಿದೆ. ಸೊ ಇಲ್ಲಿ ಇದು ನಾವೀಗ ನಿಂತಿರ್ತಕ್ಕಂಥ ಜಾಗ ಏನಿದೆ, ಇದು 72 ಎಕರೆ ಜಾಗ. ಈ 72 ಎಕರೆ ಜಾಗದಲ್ಲಿ ನಮ್ಮಲ್ಲಿ ಮಾಡೆಲ್ಗಳಿದೆ, ಬೇರೆ ಬೇರೆ ಒಂದು ಮಾದರಿಗಳಿದೆ. 5 ಎಕರೆ ಮಾಡಲ್ ಇರ್ಬೋದು, 3 ಎಕರೆ ಮಾಡಲ್ ಇರ್ಬೋದು, 10 ಎಕರೆ ಮಾಡಲ್ ಇರ್ಬೋದು. ಅಂದರೆ ಒಬ್ಬ ರೈತ ನನಗೆ ಇರೋದು ಕೇವಲ 3 ಎಕರೆ ಜಮೀನು ಏನು ಮಾಡ್ಬೋದು, ಅವನಿಗೆ ಒಂದಿಷ್ಟು ಮಾದರಿಗಳಿದೆ. 5 ಎಕರೆ ಜಾಗ ಇದೆ, ನಾನು ಏನು ಮಾಡ್ಬೋದು, ಅವನಿಗೆ ಮಾದರಿ ಇದೆ. 10 ಎಕರೆ ಇದೆ, ಏನು ಮಾಡ್ಬೋದು, ಅದಕ್ಕೆ ಮಾದರಿಗಳಿದೆ. ಸೊ ಈಗ ನಾವು ನಿಂತಿರ್ತಕ್ಕಂಥದ್ದು 5 ಎಕರೆ ಮಾದರಿ. ಈ 5 ಎಕರೆ ಮಾದರಿನಲ್ಲಿ ಬಹುಶಃ ನೀವೇನು ನೋಡ್ತಾ ಇದ್ದೀರಿ ಅಂದ್ರೆ ಒಂದು ಮನೆ ಇದೆ, ರೈತ ಒಂದು ವಾಸ ಮಾಡೋದಕ್ಕೆ ಮನೆ ಇದೆ. ಆಮೇಲೆ ಅದ್ರ ಪಕ್ಕದಲ್ಲಿ ಒಂದಿಷ್ಟು ಅವನ ಕೃಷಿ ಉತ್ಪನ್ನಗಳನ್ನು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಜಾಗ ಇದೆ. ಆ ಮನೆ ಎದುರುಗಡೆ ನೋಡಿ ನಿಮಗೆ ಕಾಣಿಸ್ತದೆ ಕೊಟ್ಟಿಗೆ ಇದೆ. ಇಲ್ಲಿ ಹಸುಗಳು, ಅಂದರೆ ಮನೆ ಬಾಗಿಲು ತೆಗೆದ ತಕ್ಷಣ ಅವನಿಗೆ ಕೊಟ್ಟಿಗೆ ಕಾಣಿಸ್ಬೇಕು. ಆಮೇಲೆ ಮನೆ ಹಿಂಭಾಗದಲ್ಲಿ ಆಮೇಲೆ ನಿಮ್ಗೆ ಹೋಗೋಣ, ಅಲ್ಲಿ ಒಂದು ಪೌಲ್ಟ್ರಿ ಇದೆ, ಅಂದರೆ ಕೋಳಿ ಸಾಕಾಣಿಕೆ ಕೇಂದ್ರ ಇದೆ. ಸೊ ಕೋಳಿಯನ್ನು ಚಿಕ್ಕದಾಗಿ ಯಾವ ರೀತಿ ನಾಟಿ ಕೋಳಿನ ಸಾಕೋಬೋದು ಅನ್ನೋದ್ರ ಬಗ್ಗೆ. ಮನೆ ಎರಡು ಪಕ್ಕ, ಆ ಕಡೆ ಮತ್ತು ಎರಡು ಪಕ್ಕದಲ್ಲಿ ಇಲ್ಲಿ ಒಂದು ಏನಿದೆ, ಒಂದು ತರಕಾರಿ ತೋಟ ಇದೆ. ಅಂದರೆ ನಾನು ತನ್ನ ಬಿಡುವಿನ ವೇಳೆಯಲ್ಲಿ ಅಲ್ಲಿ ಅಡ್ಡಾಡಿಕೊಂಡು ತರಕಾರಿಯನ್ನು ಅವ್ನ ಮನೆಗೆ ಆಗುವಷ್ಟು ಮತ್ತು ಅಕ್ಕಪಕ್ಕದ ಮನೆಯವ್ರಿಗೆ ಒಂದಿಷ್ಟು ಮಾರಾಟ ಮಾಡುವಷ್ಟು ತರಕಾರಿಯನ್ನು ಯಾವ ರೀತಿ ಬೆಳ್ಕೋಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾದರಿಗಳಿದೆ. ಈ ರೀತಿ ಜೇನು ಸಾಕಾಣಿಕೆಯೂ ಕೂಡ ಇದೆ ಇಲ್ಲಿ. ಸೊ ಈ ರೀತಿ ಮಾದರಿಯನ್ನು ಒಂದು ಸೃಷ್ಟಿ ಮಾಡಿ ರೈತರಿಗೆ ಇಲ್ಲಿ ತರಬೇತಿಯನ್ನು ಕೊಡಲಾಗುತ್ತೆ. ರೈತರ ಜೊತೆಗೆ ಇಲ್ಲಿ ಗ್ರಾಹಕರು ಬರ್ತಾರೆ. ಗ್ರಾಹಕರ ಜೊತೆಗೆ ಒಂದಿಷ್ಟು ಕಾಲೇಜು ಮತ್ತು ಸ್ಕೂಲ್ಗಳಿಂದ ವಿದ್ಯಾರ್ಥಿಗಳು, ಯುವಕರು ಕೂಡ ಅವರು ಕೂಡ ಬರ್ತಾರೆ. ಏನಕ್ಕೆ ಇದನ್ನು ಅವ್ರನ್ನೆಲ್ಲ ನಾವು ಸೇರಿಸ್ತಾ ಇದ್ದೀವಿ ಅಂತಂದರೆ, ರೈತರಿಗೆ ಒಂದು ಮಾರ್ಗದರ್ಶನ ನೀಡಬೇಕು, ನೀನು ಯಾವ ರೀತಿ ಕೃಷಿ ಮಾಡಬೇಕು ಅಂತ. ಗ್ರಾಹಕರಿಗೆ ನಿನ್ನ ಆಹಾರ ಯಾವುದು, ಅದು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತ. ಮತ್ತು ಕಾಲೇಜು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಮತ್ತು ಯುವಕರಿಗೆ ಕೃಷಿನಲ್ಲೂ ಕೂಡ ವಿಪುಲವಾದ ಅವಕಾಶಗಳಿದೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತ. ಈ 3 ಉದ್ದೇಶ ಇಟ್ಕೊಂಡು ಈ ಅಕ್ಷಯಕಲ್ಪ ಸಂಸ್ಥೆ ಮುಂದೆ ನಡೀತಾ ಇದೆ. ಓಕೆ, ಸೊ ಇದಿಷ್ಟು ನಮಗೆ ಅಕ್ಷಯಕಲ್ಪ ಬಗ್ಗೆ ಒಂದು ಚಿತ್ರಣ. ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಖಂಡಿತ ರೈತರು ಇವತ್ತು ಆಲ್ರೆಡಿ ರೈತರು ಬಂದಿದ್ದಾರೆ, ಒಂದು ತರಬೇತಿ ಒಂದು ನಡೀತಾ ಇದೆ. ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಅಲ್ಲೇ ಹೋಗಿ ಮಾತಾಡೋಣ. ಸೊ ನಾನು ಅವಾಗಲೇ ಹೇಳಿದೆ, ಇಲ್ಲಿ ರೈತರು ಬರ್ತಾರೆ, ಗ್ರಾಹಕರು ಬರ್ತಾರೆ, ಸ್ಕೂಲು ಕಾಲೇಜಿನ ವಿದ್ಯಾರ್ಥಿನಿಯರುಗಳೆಲ್ಲರೂ ಬರ್ತಾರೆ. ಇಲ್ಲಿ ಸಾಕಷ್ಟು ಜ್ಞಾನವನ್ನು ತಗೊಂಡು ಹೋಗ್ತಾರೆ ಅಂತ. ಅದೇ ರೀತಿ ನೋಡಿ, ಈಗ ಒಂದು ಬ್ಯಾಚು ತರಬೇತಿ ನಡೀತಾ ಇದೆ ಇಲ್ಲಿ. ಅಂದರೆ ಹೌದು, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಒಂದಿಷ್ಟು ಜನ, ಚಿತ್ರದುರ್ಗ ಜಿಲ್ಲೆ ರೈತರುಗಳು ಒಂದಿಷ್ಟು ಜನ ಬಂದಿದ್ದಾರೆ. ಸೊ ಇವ್ರು ಬಂದ್ಬಿಟ್ಟು ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ಜನ ಬದಲಾವಣೆಗಳಾಗ್ತಾರೆ. ಸೊ ಇಲ್ಲಿ ಆಮೇಲೆ ಬಹುಶಃ ನಿಮ್ಗೆ ಇನ್ನೂ ಒಂದು ಕಾಣಿಸ್ಬೋದು ನೋಡಿ, ನಾವೆಲ್ಲ ನೀಟಾಗಿ ಚಪ್ಪಲಿ ಬಿಟ್ಬಿಟ್ಟು ಹೊರಗಡೆ ಕೂತಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಇಲ್ಲಿ ಶಿಸ್ತುಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಹೇಳಿ, ಆಯಿತಾ. ಸೊ ಚಪ್ಪಲಿಯನ್ನು ಬಿಟ್ಟುಬಿಟ್ಟೆ ಒಳಗಡೆ ಕೂತ್ಕೋಬೇಕು. ತಾನು ಉಂಡ ತಟ್ಟೆ, ತಾನು ಉಟ್ಟ ಬಟ್ಟೆ ಅವನೇ ವ್ಯಕ್ತಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನೀವು ಮುಂಚೆ ಇದಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ, ಡೈನಿಂಗ್ ಹಾಲಿಗೆ ಹೋದ್ಮೇಲೆ. ಸೊ ಅವನೇನು ಊಟ ಮಾಡಿರ್ತಾನೆ, ಆ ತಟ್ಟೆನ ಅವನೇ ತೊಳೆದಿಡಬೇಕು. ಅವನೇನು ಕಾಫಿ ಟೀ ಕುಡಿದಿರ್ತಾನೆ, ಆ ಲೋಟ ಅವನೇ ತೊಳೆದಿಡಬೇಕು. ಅರ್ಥ ಆಗ್ತದೆ ಅಲ್ವಾ? ಸೊ ದೇವಸ್ಥಾನಕ್ಕೆ ಹೋದಾಗ ಹೊರಗಡೆ ಬಿಡ್ತೀವಿ, ಕರೆಕ್ಟ್. ಗದ್ದೆ, ತೋಟ, ಹೊಲ ಏನಿದೆ ಇದು ಕೂಡ ರೈತನ ದೇವಸ್ಥಾನ. ಇಲ್ಲೂ ಕೂಡ ಅವನು ಅದಕ್ಕೆ ಆ ಒಂದು ಗೌರವವನ್ನು ಕೊಡಬೇಕು. ಸೊ ಅದು ನಮ್ಮ ಸಂಸ್ಕೃತಿ ಅಲ್ಲ, ಚಪ್ಪಲಿ ಹಾಕ್ಕೊಂಡು ಎಲ್ಲ ಕಡೆ ಓಡಾಡೋದು, ಎಲ್ಲ ಕಡೆ ಮಾಡ್ತಕ್ಕಂಥದ್ದು. ಆ ಶ್ರದ್ಧೆ ಬರೋದಿಲ್ಲ. ಯಾವಾಗ ನೀವು ಚಪ್ಪಲಿ ಹಾಕ್ಕೊಂಡು ಒಂದು ಪ್ರದೇಶಕ್ಕೆ ಹೋಗ್ತೀರಾ, ಆ ಶ್ರದ್ಧೆ ಬರೋದಿಲ್ಲ. ಶ್ರದ್ಧೆ ಬೇಕು ಅಂತಂದರೆ ಈ ಕೆಲವು ನಿಯಮಗಳನ್ನು ನಾವು ಪಾಲಿಸ್ಬೇಕಾಗತ್ತೆ. ಓಕೆ, ಈಗ ಒಂದು ನಿಮಿಷ ನಾವು ರೈತರನ್ನ ಯಾವ ರೀತಿ ತರಬೇತಿ ನಡೀತಾ ಇದೆ ಅನ್ನೋದನ್ನು ಸೈಲೆಂಟಾಗಿ ಸ್ವಲ್ಪ ಗಮನಿಸೋಣ. ಇಲ್ಲಿ ಹಸುಗಳು ನಾವು ಫ್ರೀ ಬಿಟ್ಟಿರ್ತೀವಿ. ಇದಕ್ಕೆ ಹಗ್ಗ ಮುಗ್ದಾರ ಕಟ್ಟಿದ ಸಿಸ್ಟಮ್ ಇಲ್ಲ. ಅದು ಬೇಕಾದಾಗ ಮೇವು ತಿಂದ್ಕೊಳುತ್ತೆ, ಬೇಕಾದ ನೀರು ಕುಡ್ಕೊಳುತ್ತೆ, ಆರಾಮಾಗಿ ಓಡಾಡ್ಕೊಂಡು ಇರುತ್ತೆ. ನಿಮ್ಮ ಕೆಲಸ ಇದೆ, 1 ಅವರ್ ಮಿಲ್ಕಿಂಗು, 1 ಅವರ್ ಕ್ಲೀನಿಂಗು, 1 ಅವರ್ ಫೀಡಿಂಗ್. ಇದಾದಮೇಲೆ ನಾವು ಅಲ್ಲಿ ಇರಬೇಕಂತ ಏನಿಲ್ಲ, ನಮ್ಮ ಬೇರೆ ಬೇರೆ ಕೆಲಸ ಮಾಡ್ತಾ ಹೋಗ್ಬೋದು. ಅಂತಂದರೆ ನಿಮ್ಮ ಮಕ್ಳಿಗೆ ಹೇಳ್ಬೇಕಲ್ವ, ನೀವು ನನ್ನ ಮನೆ ಬಾಗ್ಲಲ್ಲಿ ಉದ್ಯಮ ಸೃಷ್ಟಿ ಆಗಬೇಕು ಅಂತ, ಮನೆ ಬಾಗ್ಲ ನನಗೆ ದುಡ್ಡು ಬೇಕಂತ ಹೇಳಬೇಕಲ್ವ, ದುಡ್ಡು ಸಿಗಬೇಕಲ್ವ. ಅದು ಸಿಗೋದ ಮಾಡಲು ಬೇಸಾಗಿದ್ದು, ಅದು ಸಿಕ್ಕಿದ್ರೆ ಮುಂದೆ ಅವ್ರು ಮಾಡ್ತಾ ಹೋಗ್ತಾರೆ. ನೀವೆಲ್ಲರೂ ಹೈನುಗಾರಿಕೆ ಹಸು ಎಷ್ಟು ಜನ ಸಾಕಿದ್ರಿ? ಹಸು ಯಾರ ಮೇಲಿದೆ? ಇರಲಿ, ಯಾರ ಹತ್ರ ಇದೆ? ಸುಮಾರು ಜನ ಹತ್ರ ಇದೆ ಅಲ್ವಾ? ಎಲ್ಲರೂ ಹೈನುಗಾರಿಕೆ ಮಾಡ್ತಿದ್ರಲ್ವಾ? ಓಕೆ, ನೀವು ಹೈನುಗಾರಿಕೆ ಮಾಡಬೇಡಿ, ಹೈನೋದ್ಯಮ ಮಾಡಿ ಅಂತ ಹೇಳ್ತೀವಿ ನಾವು. ಹೈನುಗಾರಿಕೆಗೂ ಹೈನೋದ್ಯಮಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹೈನುಗಾರಿಕೆನ ಯಾರು ಬೇಕಾದ್ರೂ ಮಾಡ್ಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು. ದುಡ್ಡು ನೋಡಿದ್ರಲ್ಲ, ರೈತರಿಗೆ ಈ ರೀತಿ ತರಬೇತಿ. ಅಂದರೆ ಪ್ರಾರಂಭದಲ್ಲಿ ನಮ್ಮ ಉದ್ದೇಶಗಳೇನೇನು ಅಕ್ಷಯಕಲ್ಪದ್ದು, ನಾವು ಅದನ್ನು ರೈತನ ಯಾವ ರೀತಿ ಸುಲಭವಾಗಿ ಕೃಷಿ ಮಾಡಬಹುದು, ಆಮೇಲೆ ಇಲ್ಲಿ ಮಾಡಿರ್ತಕ್ಕಂಥ ಏನೇನು ನಮ್ಮಲ್ಲಿ ಪ್ರಯೋಗಗಳನ್ನು ಏನೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು, ಆಮೇಲೆ ಒಂದೊಂದೇ ವಿಷಯದ ಬಗ್ಗೆ ಅವನನ್ನು ತರಬೇತಿಗೆ ನೀಡ್ತಾ ಹೋಗಿ ಅವನನ್ನು ಕಟ್ತಕ್ಕಂಥ ಕೆಲಸ ಅಕ್ಷಯಕಲ್ಪ ಮಾಡ್ತಾ ಇದೆ. ಸೊ ಇದನ್ನೆಲ್ಲ ಒಂದು ವಿಷಯ ಹೇಳ್ಬಿಡ್ತೀನಿ, ಏನಕ್ಕೆ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತಂದರೆ,
ಇದು ನಾನು ಅವಾಗಲೇ ಹೇಳಿದಂಗೆ ಗಾಂಧೀಜಿಯವರ ಸಿದ್ಧಾಂತ ತಳಹದಿಯ ಮೇಲೆ ಅಕ್ಷಯಕಲ್ಪ ಕಟ್ಟಿರ್ತಕ್ಕಂಥದ್ದು. ಯಾವ ಸಿದ್ಧಾಂತ ಅಂದರೆ ಗ್ರಾಮ ಸ್ವರಾಜ್ ಅಂತಕ್ಕಂಥದ್ದು. ಗ್ರಾಮ ಸ್ವರಾಜ್ ಅಂದರೆ ಗ್ರಾಮೀಣ ಪ್ರದೇಶಗಳಿಗೆ ಉದ್ಯೋಗಗಳು ಸೃಷ್ಟಿಯಾಗಬೇಕು, ಅದರಿಂದ ರೈತನಿಗೆ ಹಣ ಗಳಿಸ್ಬೇಕು, ರೈತ ಹಣ ತುಂಬಬೇಕು. ಯಾಕೆ ಅಂತಂದರೆ ನಾವು ವಲಸೆಯನ್ನು ತಪ್ಪಿಸ್ಬೇಕು, ಈ ರೈತರ ಮಕ್ಕಳು ವಲಸೆಯನ್ನು ತಪ್ಪಿಸ್ಬೇಕು, ಹೋಗಿರ್ತಕ್ಕಂಥ ವಾಪಸ್ ಕರ್ಕೊಂಡ್ಬರ್ಬೇಕು, ಒಟ್ಟಿನಲ್ಲಿ ಕೃಷಿಗೆ ಒಂದು ಪುನರುಜ್ಜೀವನ ಕೊಡಬೇಕು. ಅದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ಜೊತೆಗೆ ನೆಲ ಜಲ ಸಂರಕ್ಷಣೆ ಮಾಡೋದು ಕೂಡ ನಮ್ಮ ಉದ್ದೇಶ. ಇಲ್ಲಿ ಮಳೆ ನೀರು ಏನಿದೆ ಅದು ಇಂಗಬೇಕು, ಆಯಿತಾ, ಅದನ್ನು ನಾವು ಯಾವ ರೀತಿ ಮಾಡಬೇಕು, ಪರಿಸರವನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ವೈವಿಧ್ಯತೆಯನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋ ಕೃಷಿನಲ್ಲಿ ಅನ್ನೋದನ್ನು ನಾವು ಹೇಳ್ಕೊಡ್ತಕ್ಕಂಥದ್ದು ನಮ್ಮ ಅಕ್ಷಯಕಲ್ಪ ಸಂಸ್ಥೆ ಉದ್ದೇಶ. ಸೊ ಅದೇ ಥರ ಇದು ನೋಡಿ, ಇಲ್ಲಿ ಬರ್ತಕ್ಕಂಥ ರೈತರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಸಂಪೂರ್ಣ ಸಾವಯವ ಊಟ. ಹೌದು, ಇಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿನ ಉಪಯೋಗಿಸ್ಕೊಂಡ್ರೆ ಮಾಡಿರ್ತಕ್ಕಂಥದ್ದು ಅಡುಗೆ ಇಲ್ಲಿ. ಆಮೇಲೆ ಸ್ಥಳೀಯವಾಗಿ ನಮ್ಮ ರೈತರು ನೀಡ್ತಕ್ಕಂಥ ಅಕ್ಕಿ ಏನಿದೆ, ಇಲ್ಲಿ ರಾಜಮುಡಿ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥದ್ದು ಕೆಂಪಕ್ಕಿ, ಅದೇ ಅಕ್ಕಿನ ಉಪಯೋಗಿಸ್ಕೊಂಡು ಇಲ್ಲಿ ಅವರಿಗೆ ಊಟನ ಹಾಕ್ತಕ್ಕಂಥ ಕೆಲಸನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಸೊ ಇಲ್ಲೂ ಕೂಡ ಅಷ್ಟೇ ತುಂಬ ಕಡಿಮೆ ಖರ್ಚಿನಲ್ಲಿ ಒಂದು ಊಟದ ಹಾಲನ್ನು ನಾವಿಲ್ಲಿ ಕಟ್ಟಿದ್ದೀವಿ. ಇಲ್ಲಿರ್ತಕ್ಕಂಥ ಸ್ಥಳೀಯ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಕಟ್ಟಿರ್ತಕ್ಕಂಥದ್ದು. ಬಟ್ ಎಲ್ಲ ಕಡೆಯಿಂದ ನಾನು ಹೇಳ್ದಂಗೆ ಶಿಸ್ತು, ಚಪ್ಪಲಿ ಬಿಟ್ಟು ಒಳಗಡೆ ಹೋಗಬೇಕು, ಊಟ ಬಡಿಸ್ಕೋಬೇಕು, ಊಟ ಮಾಡಬೇಕು, ಮತ್ತು ಊಟದಲ್ಲಿ ಯಾವುದೇ ರೀತಿಯಾದ ವೇಸ್ಟ್ ಮಾಡೋಂಗಿಲ್ಲ, ತಟ್ಟೆನಲ್ಲಿ ವೇಸ್ಟ್ ಮಾಡೋಂಗಿಲ್ಲ. ಸೊ ಊಟನ ತಟ್ಟೆಯಲ್ಲಿರುತ್ತೆ, ಅವರೇ ತೊಳ್ಕೊಳ್ತಾರೆ, ಹೋಗಿ ಊಟ ಬಡಿಸ್ಕೊಳ್ತಾರೆ, ತಿರ್ಗಾ ಮತ್ತೆ ಊಟ ಮಾಡಿ ತಟ್ಟೆನ ತೊಳೆದು ಅಲ್ಲೇ ಇಡ್ತಾರೆ. ಸೊ ಈ ಶಿಸ್ತು ರೈತನಲ್ಲಿ ಸ್ವಲ್ಪ ಬರಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ನೋಡಿ, ಪ್ರಾರಂಭದಲ್ಲಿ ನಾನು ಕೇಳಿದೆ ನಿಮಗೆ, ಅಕ್ಷಯಕಲ್ಪ ನಾನು ಡೈರಿ ಅಂತ ತಿಳ್ಕೊಂಡಿದ್ದೆ, ಅಥವಾ ಎಲ್ಲರೂ ಕೂಡ ಡೈರಿ ಅಂತಲೇ ಮಾತ್ರ ತಿಳ್ಕೊಂಡಿದ್ದಾರೆ. ಡೈರಿ ಒಂದೇ ಅಲ್ಲ, ಇದು ಇನ್ನೂ ಏನೇನು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಬಂದೆ. ದಾರಿ ಉದ್ದಕ್ಕೂ ನಿಮಗೆ ಏನೇನು ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಬಂದೆ. ಅದನ್ನು ಒಂದು ಚಿತ್ರದ ಮೂಲಕ ನಿಮಗೆ ನಿಜವಾಗ್ಲೂ ಅಕ್ಷಯಕಲ್ಪ ಏನು ಮಾಡ್ತಾ ಇದೆ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಇಲ್ಲಿ, ಆಯಿತಾ. ನಾನು ಅವಾಗಲೇ ಹೇಳಿದೆ, ಅಕ್ಷಯಕಲ್ಪ ಏನಕ್ಕೆ ಎಲ್ಲರೂ ಡೈರಿ ಅಂತ ತಿಳ್ಕೊಂಡಿದ್ದಾರೆ ಅಂತಂದರೆ, ಅಕ್ಷಯಕಲ್ಪ ಒಂದೇ ಅಲ್ಲ, ಅಕ್ಷಯಕಲ್ಪದ ಮೊದಲ ಮೈಲಿಗಲ್ಲು ಕೂಡ ಡೈರಿನೇ, ಇಲ್ಲ ಅಂತ ಹೇಳಲ್ಲ. ಜೊತೆಗೆ ಒಬ್ಬ ರೈತನ ಮೊದಲ ಮೈಲಿಗಲ್ಲು ಕೂಡ ಡೈರಿನೇ ಅನ್ನೋದನ್ನ ಇಲ್ಲಿ ನಾವು ಪ್ರತಿಪಾದಿಸ್ತೀವಿ. ಯಾಕೆ ಅಂತಂದರೆ, ಈ ಡೈರಿ ಅಥವಾ ಹೈನುಗಾರಿಕೆ ಆಯಿತಾ. ಸೊ ಹೈನುಗಾರಿಕೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬ ರೈತನು ಕೂಡ ಮಾಡ್ತಾನೆ. ಯಾರ್ಯಾರು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ ಅಥವಾ ತುಂಬ ಹಿಂದಿಂದ ಮಾಡ್ಕೊಂಬಂದಿದ್ದಾರೆ, ಎಲ್ಲರೂ ಕೂಡ ಹೈನುಗಾರಿಕೆಯನ್ನು ಮಾಡ್ತಾರೆ. ಹೈನುಗಾರಿಕೆ ಅಂದ್ರೇನು? ಅವ್ರ ಶಕ್ತಿಯ ಅನುಸಾರ ಹಸುಗಳನ್ನ ಕಟ್ಕೊಳ್ಳೋದು, ಅದರಿಂದ ಬರ್ತಕ್ಕಂಥ ಹಾಲನ್ನು ಮಾರಾಟ ಮಾಡೋದು, ಅದರಲ್ಲಿ ಏನೋ ಒಂದಿಷ್ಟು ಜೀವನ ಮಾಡೋದು, ಒಂದಿಷ್ಟು ಬದುಕನ್ನು ಕಟ್ಕೊಳ್ಳೋದು, ಈ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಅದರಿಂದ ಇನ್ನೊಂದು ಸಂಪನ್ಮೂಲ ಏನು ಬರುತ್ತಪ್ಪ ಅಂದರೆ ಗೊಬ್ಬರ ಬರುತ್ತೆ. ಸೊ ಎರಡು ಬರುತ್ತೆ, ಒಂದು ಏನು ಬರುತ್ತೆ, ಹಣ ಬರುತ್ತೆ, ಇನ್ನೊಂದು ಗೊಬ್ಬರ ಬರುತ್ತೆ ಇದರಿಂದ. ಸೊ ಇವೆರಡೂ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಅವನು ಕೃಷಿ ಮಾಡ್ತಾ ಇರ್ತಾನೆ, ಆಯಿತಾ. ಈ ಹೈನುಗಾರಿಕೆನಲ್ಲಿ ಏನು, 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅನ್ನೋ ಮಟ್ಟದಲ್ಲಿ ವ್ಯವಸಾಯ ನಡೀತಾ ಇರುತ್ತೆ. ಬಹುಶಃ 3ಕ್ಕೆ ಇಳಿದ್ಬಿಡುತ್ತೆ. ಯಾಕೆ ಅಂತಂದರೆ, ನಮ್ಮ ರೈತನಿಗೆ ರೈತನ ಕೈಯಲ್ಲಿ ಏನಿಲ್ಲಪ್ಪ ಅಂತಂದರೆ ಮಳೆ, ಬೆಳೆ ಮತ್ತು ಬೆಲೆ, ಈ 3 ಕೂಡ ರೈತನ ಕೈಯಲ್ಲಿಲ್ಲ. ಬೇಕು ನನಗೆ ಇವತ್ತು ಬಿತ್ತನೆ ಮಾಡಬೇಕು, ಮಳೆ ಬಾ ಅಂತಂದರೆ ಬರಲ್ಲ, ಅಥವಾ ಇವತ್ತು ನನ್ನ ಹೊಲದ ಕೊಯ್ಲಿದೆ, ಮಳೆ ಬರಬೇಡ ಅಂತಂದರೆ ಅದು ಬರೋದಲ್ಲೇ ನಿಲ್ಲಲ್ಲ. ಸೊ ಮಳೆ ನನ್ನ ಕೈಯಲ್ಲಿಲ್ಲ, ಹೋಗ್ಲಿ ಬೆಳೆನಾದರೂ ನನ್ನ ಕೈಯಲ್ಲಿದೆಯಾ ಅಂತಂತಂದರೆ, ಇವತ್ತು ನಮ್ಮ ಪ್ರದೇಶದಲ್ಲಿ ಕೊಬ್ಬರಿಗೆ ಒಳ್ಳೆ ಬೆಲೆ ಇದೆ. ಸುಮಾರು ಒಂದು 30,000 ರೂಪಾಯಿ ತನಕಲ್ಲೂ ಕೂಡ ಕೊಬ್ಬರಿಗೆ ಬೆಲೆ ಇದೆ. ಕೊಬ್ಬರಿ ಒಳ್ಳೆ ಬೆಲೆ ಇದೆ ಅಂತ ಅವ್ನು ಅಟ್ಟ ಹಾತ್ ನೋಡಿದ್ರೆ, ನೋಡಿ ಅಲ್ಲಿ ಕೊಬ್ಬರಿ, ಅದರಲ್ಲಿ ಕೊಬ್ಬರಿನೇ ಇಲ್ಲ ನಮ್ಮ ಮಠದಲ್ಲಿ. ಅರ್ಥ ಆಗ್ತಾ ಇದೆ ಅಲ್ವಾ? ಮತ್ತೊಂದು ಏನೇನೋ ಬೇರೆ ಬೇರೆ ಕಾರಣಗಳಿಂದ, ಅಂದರೆ ಬೆಳೆನೂ ಕೂಡ ಅವನ ಕೈಯಲ್ಲಿಲ್ಲ ಅಂತ. ಒಳ್ಳೆ ರೇಟ್ ಇದೆ, ಇರೋ ಅಲ್ಪ ಸ್ವಲ್ಪ ಕೊಬ್ಬರಿನಾದ್ರೂ ತೊಗೊಂಡೋಗಿ ಮಾರ್ಕೆಟ್ ಹಾಕೋಣ ಅಂದರೆ ಅವ್ನು ಹೋಗೋಷ್ಟು ಅದು 8,000 ರೂಪಾಯಿ ಬಂದ್ಬಿಟ್ಟಿರುತ್ತೆ. ಸೊ ಈ ಥರ ಉದಾಹರಣೆಗಳು ಸಾಕಷ್ಟಾಗಿದೆ. ಅಂದರೆ ಮಳೆ, ಬೆಳೆ ಮತ್ತು ಬೆಲೆ ನಮ್ಮ ಕೈಯಲ್ಲಿಲ್ಲ. ಅದರಿಂದ ರೈತನ ಕೈಯಲ್ಲಿರೋದು ಏನಪ್ಪ ಅಂತಂದರೆ, ಉತ್ಪಾದನಾ ವೆಚ್ಚವನ್ನು ಕಮ್ಮಿ ಮಾಡಬಹುದಾ ಅಂತಕ್ಕಂಥದ್ದನ್ನ ಅವನು ಯೋಚನೆ ಮಾಡಬೇಕಷ್ಟೇನೆ. ಪ್ರೊಡಕ್ಷನ್ ಕಾಸ್ಟನ್ನು ಏನಾದರೂ ಮಾಡಿ ಕಮ್ಮಿ ಮಾಡ್ಬೋದಾ ಅಂತ ಯೋಚನೆ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ಅವನಿಗೆ ಯಾವುದರಲ್ಲೂ ಕೂಡ ಸ್ಥಿರವಾದಂಥ ಒಂದು ಆದಾಯ ಬರಲ್ಲ. ಸ್ಥಿರವಾದಂಥ ಆದಾಯ ಇದ್ದರೆ ಮಾತ್ರ ನಾವು ಯಶಸ್ವಿಯಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ರೈತ ಏನಾದರೂ ಒಂದು ರೆಗ್ಯುಲರ್ ಆಗಿ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅವನಿಗೆ. ಅವ್ನ ಮನೇಲಿ ಯಾರಾದರೂ ಕೆಲಸ ಮಾಡ್ತಾ ಇರಬೇಕು, ಮಕ್ಕಳು ಮೊಮ್ಮಕ್ಕಳು ಅಥವಾ ಯಾರಾದರೂ ಒಬ್ಬರು, ಅವರು ತಿಂಗಳ ಸಂಬಳ ಒಂದಿಷ್ಟು ಕಳಿಸ್ತಾ ಇರಬೇಕು, ಅಥವಾ ಊರಲ್ಲಿ ಒಂದೊಂದು ವ್ಯಾಪಾರ ಮಾಡ್ತಾ ಇರಬೇಕು, ಅಂಗಡಿನೂ ಏನಾದರೂ ಇಟ್ಕೊಂಡು ಅದ್ರ ಮೂಲದಿಂದ ಅವ್ನಿಗೆ ಆದಾಯ ಬರ್ತಾ ಇರಬೇಕು. ಈ ಆದಾಯವನ್ನು ಇಟ್ಕೊಂಡು ಅವನು ವ್ಯವಸಾಯ ಮಾಡಬಹುದು. ಅಂದರೆ ಆರ್ಥಿಕ ಸಹಾಯ ಕೃಷಿಗೆ ಬೇಕೇ ಬೇಕು. ಸೊ ಈ ಒಂದು ದೃಷ್ಟಿಯಿಂದ ಅವನಿಗೆ ಸ್ಥಿರವಾದಂಥ ಆರ್ಥಿಕವಾದ ಸಹಾಯ ಯಾವುದ್ರಲ್ಲಿ ಸಿಗುತ್ತಪ್ಪ ಅಂತಂದರೆ ಹೈನುಗಾರಿಕೆಯಿಂದ ಸಿಗುತ್ತೆ. ನಿಗದಿತವಾದ ಆದಾಯ ಅದೆಷ್ಟನ ಬರಲಿ, 10,000 ಬರುತ್ತೋ, 20,000 ಬರುತ್ತೋ, 50,000 ಬರುತ್ತೋ, ಲಕ್ಷ ಬರುತ್ತೋ ಗೊತ್ತಿಲ್ಲ, ಒಂದು ನಿಗದಿತವಾದ ಆದಾಯ ಅಂತ ಬರ್ತಾ ಇರುತ್ತೆ ಅವನಿಗೆ. ಸೊ ಇದಕ್ಕೋಸ್ಕರ ಅವನು ಇದನ್ನ ಇಟ್ಕೊಂಡು ಅವನು ವ್ಯವಸಾಯ ಮಾಡ್ತಾ ಇರ್ತಾನೆ. ಆದರೆ ಯಾವುದೇ ರೀತಿಯಾದ ಅಭಿವೃದ್ಧಿ ಈ ಹೈನುಗಾರಿಕೆಯಿಂದ ಆಗ್ತಾ ಇಲ್ಲ.
ಯಾಕೆ ಅಂತಂದ್ರೆ ಅವನಿಗೆ ಆದಾಯಕ್ಕಿಂತ ಜಾಸ್ತಿ ಖರ್ಚೇ ಜಾಸ್ತಿ ಆಗ್ತಾ ಇದೆ ಹೈನುಗಾರಿಕೆನಲ್ಲಿ. ಅವನು ಲೆಕ್ಕಾಚಾರ ಮಾಡ್ತಾ ಇಲ್ಲ, ಲೆಕ್ಕ ಇಡ್ತಾ ಇಲ್ಲ. 1 ಲೀಟರ್ ಹಾಲು ಉತ್ಪಾದನೆ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಈ ಲೆಕ್ಕಾಚಾರವನ್ನು ಹೇಳ್ಕೊಟ್ಟು ಅವನ ಕೈಲಿ ಹೈನುಗಾರಿಕೆಯನ್ನ ಮಾಡಿಸೋದನ್ನ ಹೈನೋದ್ಯಮ ಅಂತ ಕರಿತೀವಿ. ಈ ಅಕ್ಷಯಕಲ್ಪ ಏನ್ ಪ್ರತಿಪಾದಿಸುತ್ತೆ ಅಂತಂದ್ರೆ, ಹೈನುಗಾರಿಕೆ ಮಾಡಬೇಡಿ, ಹೈನೋದ್ಯಮ ಮಾಡಿ. ಅಂದ್ರೆ ಉದ್ಯಮಿಗಳಾಗಿ ಚಿಂತನೆಯನ್ನ ಮಾಡಿ. ಉದ್ಯಮ ಅಂದ್ರೇನು? ಬಿಸ್ನೆಸ್, ಹೌದಾ ಇಲ್ವಾ? ಸೊ ಆ ಬಿಸ್ನೆಸ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಅವನ ಲೇಬರ್ ಸಿಕ್ಕಿ, ಅಂದ್ರೆ ಅವನ ಸಂಬಳನು ಸಿಕ್ಕಿ ಅದ್ರ ಮೇಲೆ ಲಾಭ ಸಿಗಬೇಕು, ಅವನ ಖರ್ಚೆಲ್ಲ ಕಳೆದು ಅದ್ರ ಮೇಲೆ ಲಾಭ ಸಿಗಬೇಕು. ಇದನ್ನು ಉದ್ಯಮ ಅಂತ ಕರಿತೀವಿ. ಸೊ ಅದಕ್ಕೆ ಹೈನುಗಾರಿಕೆಯನ್ನು ಬಿಟ್ಬಿಟ್ಟು ಹೈನೋದ್ಯಮವನ್ನ ಮಾಡಿ ಅಂತ ನಾವು ಹೇಳ್ತೀವಿ. ಸೊ ಹೈನೋದ್ಯಮವನ್ನ ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಲೆಕ್ಕ ಹಾಕ್ಬೇಕು. ಅವನ ಲೇಬರ್ ಲೆಕ್ಕ ಹಾಕ್ಬೇಕು, ಖರ್ಚು ಲೆಕ್ಕ ಹಾಕ್ಬೇಕು, ಎಲ್ಲದನ್ನು ಕೂಡ ಲೆಕ್ಕಾಚಾರವಾಗಿ ಮಾಡಬೇಕಾಗುತ್ತೆ ಅವನು. ಸೊ ಲೆಕ್ಕ ಅನ್ನೋದು ತುಂಬಾ ಬಹಳ ಮುಖ್ಯವಾಗುತ್ತೆ. ಆ ಲೆಕ್ಕಾಚಾರ ಹೇಗೆ ಹಾಕ್ಬೇಕು ಅನ್ನೋದು ಕೂಡ ಅಕ್ಷಯಕಲ್ಪ ಹೇಳ್ಕೊಡುತ್ತೆ. ಸೊ ಈ ಹೈನೋದ್ಯಮದಲ್ಲಿ ಮಾಡಿದಾಗ ಅವನಿಗೆ ಏನೋ ಒಂದಿಷ್ಟು ನಿಗದಿತವಾದಂಥ ಒಂದು ಆದಾಯ ಬರುತ್ತೆ. ಆ ನಿಗದಿತವಾದ ಆದಾಯ ಏನು ಗೊತ್ತಾ? ನಮ್ಮ ಅಕ್ಷಯಕಲ್ಪ ತಮ್ರೂಲ್ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ 10 ಹಸುಗಳನ್ನ ಸಾಕ್ಬೋದು, ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಇದು ತಮ್ರೂಲ್. ಇದನ್ನು ನಾವು ಸಾಧಿಸಿ ತೋರಿಸಿ ಆಗಿದೆ. ಬಹುಶಃ ನಮ್ಮಲ್ಲಿ ಇವಾಗ 2930 ರೈತರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರ ಸರಾಸರಿ ಆದಾಯ ಬಂದ್ಬಿಟ್ಟು 1,28,000 ಒಂದು ತಿಂಗಳಿಗೆ. ಸೊ ಅದರಲ್ಲಿ 2 ಲಕ್ಷ ರೂಪಾಯಿ ಆದಾಯ ತಗೊಳ್ತಾ ಇರತಕ್ಕಂಥ, 2.5 ಲಕ್ಷ ರೂಪಾಯಿ ಆದಾಯ ತಗೊಳ್ತಾ ಇರ್ತಕ್ಕಂಥ ರೈತರು ಇದ್ದಾರೆ. 60,000 70,000 ಆದಾಯ ತಗೊಳ್ತಾ ಇರ್ತಕ್ಕಂಥ ರೈತರು ಇದ್ದಾರೆ. ಸರಾಸರಿ ಬಂದ್ರೆ 1,28,000 ಅವರ ಆದಾಯ. ಹೇಗೆ? ಅದು ಇವತ್ತಿನ ದಿವಸ ಅವಿಭಕ್ತ ಕುಟುಂಬಗಳಿಲ್ಲ ನಮ್ಮಲ್ಲಿ. ಎಲ್ಲ ಒಬ್ರು ಇಬ್ರು ದುಡಿತಾ ಇರ್ತಕ್ಕಂಥವ್ರು ಮನೆಯಲ್ಲಿ. ಒಬ್ಬ ವ್ಯಕ್ತಿ ದುಡಿದ್ರೆ ಅವನು ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರಿದ್ದಾರೆ, ಅಥವಾ ಅಪ್ಪ ಅಮ್ಮನ ಸಪೋರ್ಟ್ ಇದೆ, ಅಥವಾ ಅಣ್ಣ ತಮ್ಮನ ಸಪೋರ್ಟ್ ಇದೆ ಅಂತಂದ್ರೆ ಒಂದು 5 ರಿಂದ 6 ಗಂಟೆ ಕೆಲಸ ಮಾಡಬೇಕಾಗುತ್ತೆ. 20 ರಿಂದ 25 ಹಸುಗಳನ್ನ ಸಾಕ್ಬೋದು. ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು ಕೇವಲ ಹಾಲಿನಿಂದ. ಇದನ್ನ ಸಾಧಿಸಿ ಅಕ್ಷಯಕಲ್ಪ ತೋರಿಸಿದೆ. ಏನಕ್ಕೆ ಇದನ್ನೆಲ್ಲ ತೋರಿಸ್ತಾ ಇದೀವಿ ಅಂತಂದ್ರೆ, ನಾನು ಅವಾಗಲೇ ಹೇಳ್ದಂಗೆ, ನೀವು ಆರ್ಥಿಕತೆಯನ್ನ ತೋರಿಸ್ದಲ್ಲೇ ಹೋದ್ರೆ ಕೃಷಿಗೆ ಯಾರನ್ನೂ ಆಕರ್ಷಣೆ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಮೊದಲನೇ ಮೈಲಿಗಲ್ಲಾಗಿ ಹೈನೋದ್ಯಮವನ್ನ ಪ್ರಚುರಪಡಿಸ್ತಾ ಇದ್ದೀವಿ. ಹೈನೋದ್ಯಮವನ್ನ ಪ್ರತಿಯೊಬ್ಬ ರೈತ, ಹೈನೋದ್ಯಮ ಇದ್ದಲ್ಲಿ ಕೃಷಿಯನ್ನ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಎಲ್ಲರಿಗೂ ಕೂಡ ಅಕ್ಷಯಕಲ್ಪ ಅಂದ್ರೆ ಡೈರಿ ಕಂಪನಿ, ಅಕ್ಷಯಕಲ್ಪ ಅಂದ್ರೆ ಹಾಲು ವ್ಯಾಪಾರ ಮಾಡ್ತಾರೆ ಅಂತ ಬಂದಿದೆ ಅಷ್ಟೇನೆ. ಆದ್ರೆ ಇದು ಮೊದಲ ಮೈಲಿಗಲ್ಲು. ಇದನ್ನ ಕೇಂದ್ರ ಬಿಂದು, ಕೃಷಿಯ ಕೇಂದ್ರ ಬಿಂದು ಅಂದ್ರೆ ಹಾರ್ಟ್ ಆಫ್ ಅಗ್ರಿಕಲ್ಚರ್ ಅಂತ ನಾವು ಹೇಳಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಹೃದಯದಿಂದ ಹೆಂಗೆ ನಮ್ಮ ಶಕ್ತಿ, ಎನರ್ಜಿ, ರಕ್ತಗಳೆಲ್ಲ ಕಡೆ ಪ್ರಚಾರ ಆಗುತ್ತೋ ಅದೇ ತರ ಇದು ಪ್ರಸಾರ ಆಗಬೇಕು. ಇದರಿಂದ ಬರ್ತಕ್ಕಂಥ ಆದಾಯ ಏನಿದೆ ಅದು ಎಲ್ಲ ಕೃಷಿಯ ಇತರೆ ರಂಗಗಳಲ್ಲಿ ಅದು ಪ್ರಚಾರ ಆಗಬೇಕು. ಸೊ ಏನೆಲ್ಲ ಮಾಡ್ಬೋದು ಹಂಗಿದ್ರೆ ಇದ್ರ ಜೊತೆಗೆ? ಹಾಗಿದ್ರೆ ನಮಗೆ ಹೆಂಗೆ ನಾವು ಬೇರೆ ಬೇರೆದಕ್ಕೆ ನಮಗೆ ಟೈಮ್ ಎಲ್ಲಿ ಸಿಗುತ್ತೆ? ನೀವು ಯಾರಾದ್ರೂ 10 ಹಸು ಸಾಕಿರೋನು ಹೋಗ್ಬಿಟ್ಟು ವಿಚಾರ ಮಾಡ್ರಿ. ಅವನೇನು ಹೇಳ್ತಾನೆ ಗೊತ್ತಾ? ನನ್ನ ಮಗಳಿಗೋ ಕೆಲಸ ಸಿಕ್ಬಿಟ್ರೆ ಸಾಕು, ಎಲ್ಲ ಮಾರ್ಬಿಟ್ಟು ನೆಮ್ಮದಿ ಆಗ್ಬಿಡ್ತೀನಿ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಅವನು ಬೆಳಗ್ಗೆ 5:30 ರಾತ್ರಿ 8:30 ತನಕಲ್ಲೂ ಕೂಡ ಅವನಿಗೆ ಯಾವುದೇ ರೀತಿಯಾದ ಪುರ್ಸೊತ್ತಿಲ್ಲದಲ್ಲಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾನೆ. ಸೊ ಕನಿಷ್ಠ ಅಂದ್ರೂ ಕೂಡ 12 ರಿಂದ 15 ಗಂಟೆಗಳ ಕಾಲ ಒಂದು ಕೆಲಸ. 2 ಇರ್ಲಿ, 3 ಇರ್ಲಿ, 30 ಇರ್ಲಿ, 20 ಇರ್ಲಿ ಹಸುಗಳು, ಅವನಿಷ್ಟು ಕೆಲಸ ಮಾಡಲೇಬೇಕು. ಸೊ ಹೀಗೆ ಅವನಿಗೆ ಪುರ್ಸೊತ್ತಿಲ್ದಲೆ ಅವನು ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾಗ ಬೇರೆ ಆಯಾಮದಲ್ಲಿ ದುಡಿಯೋದಕ್ಕೆ ಟೈಮಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಅಕ್ಷಯಕಲ್ಪ ಒಂದು ರೋಡ್ ಮ್ಯಾಪ್ ಹಾಕೊಡುತ್ತೆ. ಏನಪ್ಪಾ ಅಂದ್ರೆ, ಈ ಮಿನಿಮಮ್ 15 ಬಿಟ್ಟು ಹಾಕೋಣ, 12 ಗಂಟೆ ಕೆಲಸ ಮಾಡ್ತಾನೆ ರೈತ. ಈ 12 ಗಂಟೆ ಕೆಲಸನ 4 ಗಂಟೆಗೆ ಹೇಗೆ ಇಳಿಸ್ಬೋದು ಅನ್ನೋದನ್ನ ಹೇಳ್ಕೊಡ್ತೀವಿ ನಾವು ತರಬೇತಿನಲ್ಲಿ. ಸೊ ಈ 4 ಗಂಟೆ ಏನೇನು ಕೆಲಸನಪ್ಪ ಅಂತಂದ್ರೆ, ಬೆಳಗ್ಗೆ ಹಾಲು ಕರಿಯೋದು 1 ಗಂಟೆ, ಮತ್ತೆ ಅದಕ್ಕೆ ಆಹಾರವನ್ನ ನೀಡ್ತಕ್ಕಂಥದ್ದು 1 ಗಂಟೆ, ಮತ್ತೆ ಸಂಜೆ ಹಾಲು ಕರಿತಕ್ಕಂಥದ್ದು 1 ಗಂಟೆ, ಮತ್ತೆ ಇನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದು 1 ಗಂಟೆ. ಅದನ್ನ ಸಗಣಿ ಗಿಣಿ ಎತ್ಕೊಳ್ಳೋದು, ಶೆಡ್ ಕ್ಲೀನ್ ಮಾಡೋದು, ಇದಕ್ಕೆಲ್ಲ 1 ಗಂಟೆ. ಇದು ಕರೆಕ್ಟ್. ಅಕ್ಷಯಕಲ್ಪ ಹೇಳ್ಕೊಡ್ತಕ್ಕಂಥ ಎಲ್ಲ ನಿಯಮಗಳನ್ನ ಪಾಲಿಸಿದ್ರೆ 4 ಗಂಟೆನಲ್ಲಿ 10 ಹಸುವಿನ ಕೆಲಸ ಮುಗಿದೋಗುತ್ತೆ ದಿನಕ್ಕೆ. ಸೊ ಅಲ್ಲಿಗೆ 12 ಗಂಟೆನಲ್ಲಿ ನಮಗೆ 4 ಗಂಟೆ ಹೋಯ್ತು, ಇನ್ನು 8 ಗಂಟೆ ಉಳಿದಿದೆ. ಈ 8 ಗಂಟೆನಲ್ಲಿ ಮತ್ತೆ 2 ಗಂಟೆ ಕಳೆದ್ಬಿಡಿ. ಯಾಕೆ ಅಂತಂದ್ರೆ ಊಟ, ತಿಂಡಿ, ರೆಸ್ಟು ಬೇಕಲ್ವ ರೈತನಿಗೆ. 2 ಗಂಟೆ ಕಳೆದ್ಬಿಡಿ, ಇನ್ನು 6 ಗಂಟೆ ಉಳಿಯುತ್ತೆ. ಈ 6 ಗಂಟೆ ಉಳಿದಿರೋದ್ರಲ್ಲಿ ಈ ಹೈನೋದ್ಯಮ ಬಿಟ್ಟು ಬೇರೆ ಏನನ್ನಾರು ದುಡಿಬೋದಾ ಅಂತ ಆಲೋಚನೆ ಮಾಡಬೇಕು. ವಿನಿಯೋಗಿಸ್ಬೋದಾ ನಾನು ಅಂತ ಆಲೋಚನೆ ಮಾಡಬೇಕು. ಇದು ಮುಂದಿನ ಮೈಲಿಗಲ್ಲುಗಳು. ಏನೆಲ್ಲ ಸಾಧಿಸ್ಬೋದು ಕೃಷಿನಲ್ಲಿ? ಹೈನೋದ್ಯಮ ಆಯ್ತು, 4 ಗಂಟೆ ಕೆಲಸ ಮಾಡಿದೆ, ತಿಂಗಳ 50,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ, ಇನ್ನೂ 6 ಗಂಟೆ ಉಳಿದಿದೆ ನನಗೆ. ಅದು ತರಬೇತಿ ಕೊಡ್ತಾ ಹೋಗುತ್ತೆ, ಒಂದೊಂದೇ ತರಬೇತಿಗಳನ್ನ ಕೊಡ್ತಾ ಹೋಗುತ್ತೆ. ಆದ್ರೆ ಸಾಧ್ಯತೆಗಳ ಬಗ್ಗೆ ಆಲೋಚನೆ ಮಾಡೋಣ. ಏನೆಲ್ಲ ಸಾಧ್ಯತೆಗಳಿದೆ? ಒಂದಿಷ್ಟು ತರಕಾರಿ ಬೆಳ್ಕೋಬಹುದು ಅವನು,
ಮನೆಗಾಗೋದಷ್ಟು ಅಕ್ಕಪಕ್ಕ ಮನೆಗಳಿಗೆ ಮಾರಾಟ ಮಾಡೋಷ್ಟು ತರಕಾರಿ ಬೆಳ್ಕೋಬಹುದು. ಅದು ಏನು ಶುದ್ಧ ಸಾವಯವ ತರಕಾರಿ. ಎಂತೆಂಥದ್ದು ತಂದು ತಿಂತಾ ಇದೀವಿ ಇವತ್ತಿನ ದಿವಸ. ತರಕಾರಿ ಬೆಳೀತಕ್ಕಂಥ ಒಂದು ಅಭ್ಯಾಸನೇ ಹೊಟ್ಟೋಗ್ಬಿಟ್ಟಿದೆ ರೈತನ ಮನೆಯಲ್ಲಿ ಇವತ್ತಿನ ದಿವಸ. ಎಲ್ಲರೂ ಕೂಡ ಪ್ಲಾಸ್ಟಿಕ್ ಕವರ್ಗಳಲ್ಲಿ ನಗರ ಪ್ರದೇಶಗಳಿಂದ ತರಕಾರಿ ತೊಗೊಂಡ್ಬರ್ತಾ ಇದ್ದಾರೆ ರೈತರು. ಸೊ ತರಕಾರಿ ಬೆಳೀತಕ್ಕಂಥದ್ದು ಹೇಗೆ, ಅದನ್ನು ಸುಲಭವಾಗಿ ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ತರಬೇತಿ ಕೊಡ್ತೀವಿ. ಬೆಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಒಂದಿಷ್ಟು ತೋಟಗಾರಿಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಾದರಿ 3 ರಿಂದ 4 ಎಕರೆ ಜಮೀನ್ ಇದ್ದಂಥ ರೈತನಿಗೆ ಒಂದು ಚಿತ್ರಣ ಕೊಡ್ತೀನಿ ನಾನು ನಿಮ್ಗೆ. ಹೇಗೆ ಅವನು 1 ಲಕ್ಷ ರೂಪಾಯಿ ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ. ತೋಟಗಾರಿಕೆ ಮಾಡ್ಬೋದು, ನಾಟಿ ಕೋಳಿಗಳನ್ನ ಸಾಕ್ಬೋದು, ಮೊಟ್ಟೆ ಉತ್ಪಾದನೆ ಮಾಡ್ಬೋದು, ಜೇನ್ ಸಾಕ್ಬೋದು, ಮೀನ್ ಸಾಕ್ಬೋದು, ಅಣಬೆ ಬೆಳಿಬೋದು, ಆಮೇಲೆ ಇನ್ನು ಬೇಕಾದಷ್ಟು ರೇಷ್ಮೆ ಬೆಳಿಬೋದು, ಆಮೇಲೆ ಮೊಲ ಸಾಕ್ಬೋದು, ಆಡು ಕುರಿ ಮಾಡ್ಬೋದು, ಆಮೇಲೆ ನರ್ಸರಿ ಮಾಡ್ಬೋದು. ಹುಡ್ಕೋತಾ ಹೋದ್ರೆ ಬೇಕಾದಷ್ಟು ಸಿಗುತ್ತೆ. ಬಹುಶಃ ಈಗ ಅರ್ಥ ಆಗ್ತಾ ಇರಬೇಕು ಅಕ್ಷಯ ಕಲ್ಪ ಅಂದ್ರೆ ಏನು ಅಂತ. ಅಕ್ಷಯ ಕಲ್ಪ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಏನಕ್ಕೆ ಈ ಹೆಸರನ್ನ ಇಟ್ರು ಅಂತಂದ್ರೆ ಈ ಕಾರಣದಿಂದ. ಅಕ್ಷಯ ಅಂತಂದ್ರೆ ಕೊನೆನೇ ಇಲ್ಲದಲೇ ಇರತಕ್ಕಂಥದ್ದು ಅಂತ. ಕಲ್ಪ ಅಂದ್ರೆ ಸಾಧ್ಯತೆಗಳು ಅಂತ. ನೋಡಿ ಏನೆಲ್ಲ ಸಾಧ್ಯತೆಗಳಿದೆ ಮಾಡೋದಕ್ಕೆ ಕೃಷಿನಲ್ಲಿ. ನಮ್ಮ ಕಡೆ ಕೃಷಿಗೆ ಇನ್ನೊಂದು ಪದ ಬಳಸ್ತಾರೆ ಪರ್ಯಾಯವಾಗಿ, ಆರಂಭ ಅಂತ. ಹೇಗಿದೆ ನಿಮ್ಮ ಕಡೆ ಆರಂಭ ಅಂತ ಕೇಳ್ತಾರೆ. ಯಾವತ್ತು ಅಂತ್ಯ ಅನ್ನೋದೇ ಇಲ್ಲ, ಎಂದಿದ್ರು ಆರಂಭನೇ, ಅದು ಪ್ರಾರಂಭನೇ. ಅದು ನೀವು ಬೆಳಗಾಗಿದ್ರೆ ಹೊಸ ಥರದ್ದು ನಿಮಗೆ ಜೀವನ, ಹೊಸ ಥರದ್ದು ಲೋಕ, ಹೊಸ ಥರ ಆವಿಷ್ಕಾರಗಳು, ಹೊಸ ಬೆಳೆಗಳು. ಅದಕ್ಕೆ ಆರಂಭ ಅಂತ ಕರೀತಾರೆ. ಅದಕ್ಕೆ ಇದು ಅಕ್ಷಯ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅನ್ಲಿಮಿಟೆಡ್. ಇದರಲ್ಲಿ 2 ಪದ ಇದೆ, ಅಕ್ಷಯ ಮತ್ತಿನ್ನೊಂದು ಕಲ್ಪ ಅಂತ. ಅಕ್ಷಯ ಅಂದ್ರೆ ಕೊನೆನೇ ಇಲ್ಲಿರ್ತಕ್ಕಂಥದ್ದು, ಕಲ್ಪ ಅಂದ್ರೆ ಸಾಧ್ಯತೆಗಳು ಅಂತ. ನಾವು ಕಲ್ಪವೃಕ್ಷ ಅಂತ ಕರಿತೀವಿ. ಏನೆಲ್ಲ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಅದರಲ್ಲಿ, ಅದಕ್ಕೆ ಅದು ನಾವು ಕಲ್ಪವೃಕ್ಷ ಅಂತ ಕರಿತೀವಿ, ತೆಂಗಿನ ಮರಕ್ಕೆ, ಹೌದಾ ಇಲ್ವಾ? ಸೊ ಅಕ್ಷಯ ಕಲ್ಪ ಅಂತಂದ್ರೆ ಅನ್ಲಿಮಿಟೆಡ್ ಪಾಸಿಬಿಲಿಟಿ, ಸಾಧ್ಯತೆಗಳು ತುಂಬಾ ಇದೆ ಇದರಲ್ಲಿ. ಹುಡ್ಕೋತ ಮುತ್ತು ಬೆಳಿತಾರ್ರಿ, ಸಮುದ್ರದಲ್ಲಿ ಬೆಳೀತಕ್ಕಂಥ ಮುತ್ತನ್ನ ಇಲ್ಲಿ ಬೆಳಿತಾರೆ. ಮೌಲ್ಯವರ್ಧನೆಗಳನ್ನ ಮಾಡ್ತಾರೆ. ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ತೆಗಿತಾರೆ, ಲಿಂಬೆ ಹಣ್ಣಿಂದ ಉಪ್ಪಿನಕಾಯಿ ಹಾಕ್ತಾರೆ, ಕಾಳುಗಳಿಂದ ಹಪ್ಪಳಗಳನ್ನು ಮಾಡ್ತಾರೆ. ಬೇಕಾದಷ್ಟು ಸಾಧ್ಯತೆಗಳಿದೆ ಇದೆ. ನೋಡಿ, ಒಂದು ತೋಟಗಾರಿಕೆಗೆ ಹೋದ್ರೆ ನಿಮ್ಗೆ ಎಷ್ಟೊಂದು ಸಾಧ್ಯತೆಗಳು ಬರ್ತವೆ, ಎಷ್ಟೆಲ್ಲ ಬೆಳೆಗಳಿದಾವೆ. ಸಾಧ್ಯತೆಗಳನ್ನ ಇಲ್ಲಿ ಬಂದಂತಹ ರೈತರಿಗೆ ಕರೆಕ್ಟ್ ತಿಳಿಸ್ಕೊಡ್ತೀವಿ. ಅಷ್ಟೇ ತಿಳಿಸ್ಕೊಡುತ್ತೆ. ಜೊತೆಗೆ ಅವನ ಎಷ್ಟು ಸಾಧ್ಯತೆ ಇದೆ ಅವನಿಗೆ ಮಾಡೋದಕ್ಕೆ ಅನ್ನೋದನ್ನ ಅವನಿಗೆ ನಾವು ತಲೆಯಲ್ಲಿ ಅವನಿಗೆ ಹುಳ ಬಿಡ್ತೀವಿ. ಅಂದ್ರೆ ಎಲ್ಲದನ್ನೂ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಒಬ್ಬನೇ ಇರೋದು ಮನೆಯಲ್ಲಿ, ಹೌದಾ ಇಲ್ವಾ? ಅವನು ಎಷ್ಟು ಚಟುವಟಿಕೆಗಳನ್ನಪ್ಪ ಅಂದ್ರೆ ಕನಿಷ್ಠ ಒಂದು 5-6 ಚಟುವಟಿಕೆಗಳಲ್ಲಿ ಅವನು ತೊಡಗಿಸ್ಕೋಬಹುದು ಅಷ್ಟೇ. ಸಾಕಷ್ಟು ಸಾಧ್ಯತೆಗಳಿದೆ, ಎಲ್ಲದನ್ನೂ ಮಾಡೋಕ್ಕಾಗಲ್ಲ. ಅಂದ್ರೆ ಅವನಿಗೆ ಏನು ಅನುಕೂಲ ಇರುತ್ತೆ ಅದನ್ನ ಅವನು ಅಳವಡಿಸ್ಕೋಬೇಕು. ಉಳಿದಂತ 6 ಗಂಟೆನಲ್ಲಿ ಸರ್ ನನಗೊಂದು 4-5 ಡಾಬಾಗಳು ಗೊತ್ತಿದೆ, ಅವ್ರಿಗೆಲ್ಲ ದಿವಸ ಅವ್ರಿಗೆ ಅಣಬೆ ಬೇಕು, ಸೊ ನಾನು ಅಣಬೆ ಕೃಷಿ ಮಾಡ್ತೀನಿ. ಅವನಿಗೆ ಅದು ಅವಶ್ಯಕತೆ, ಎಲ್ಲರಿಗೂ ಇರಲ್ಲ ಅವಶ್ಯಕತೆ, ಅವ್ನು ಮಾಡಬಹುದು. ಸರ್ ನನ್ನ ಹತ್ರ ಆಡು ಕುರಿ ಮಾಡ್ಕೊಳ್ಳೋದಕ್ಕೆ ನನಗೆ ಬೇಕಾದಷ್ಟು ಸೊಪ್ಪು ಸದೆ ಎಲ್ಲ ಇದೆ, ನನ್ನಲ್ಲಿ ಸಾಧ್ಯತೆಗಳಿದೆ, ಅವ್ನು ಮಾಡ್ಕೋಬಹುದು. ನನ್ನ ಹತ್ರ ಒಂದು ಕೃಷಿ ಹೊಂಡ ಇದೆ, ನಾನು ಮೀನು ಸಾಕ್ತೀನಿ, ಅವನು ಅದು ಕೆಲಸ ಮಾಡ್ಕೋಬಹುದು. ನಮ್ಮ ವಿಭಾಗದಲ್ಲಿ ಯಾವುದೇ ನರ್ಸರಿ ಇಲ್ಲ, ಗಿಡಗಳು ಹಂಚಬೇಕು, ಅವನು ಆ ನರ್ಸರಿ ಕೆಲಸನ ಮಾಡಬಹುದು. ಈ ತರದನ್ನ ಎಲ್ಲವನ್ನೂ ಕೂಡ ಅಕ್ಷಯ ಕಲ್ಪ ಇಲ್ಲಿ ಬಂದ್ರೆ ಕಲಿಸ್ಕೊಡುತ್ತೆ. ಅಕ್ಷಯ ಕಲ್ಪ ಎಲ್ಲದನ್ನು ಕಲಿಸ್ಕೊಡಲ್ಲ. ಈಗ ಸದ್ಯದ ಪರಿಸ್ಥಿತಿನಲ್ಲಿ ನಾವು ಅವನಿಗೆ ತರಕಾರಿ ಬೆಳೆಯೋದ್ರ ಬಗ್ಗೆ ತರಬೇತಿ ಕೊಡ್ತಾ ಇದ್ದೀವಿ. ಎಲ್ಲರೂ ಮಾಡೋಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ತೋಟಗಾರಿಕೆ ಮಾಡೋದಕ್ಕೆ ಅವನಿಗೆ ತರಬೇತಿ ಕೊಡ್ತಾ ಇದ್ದೀವಿ. ಯಾವ ರೀತಿ ಮಾಡಬೇಕು, ಗೊಬ್ಬರ ಹೆಂಗೆ ತಯಾರಿಸ್ಕೋಬೇಕು, ಗಿಡಗಳ ಜೋಡಣೆ ಹೇಗಿರಬೇಕು, ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಬೆಳೆಗಳು ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಕೋಳಿ ಸಾಕಾಣಿಕೆ ಬಗ್ಗೆ ಅವನಿಗೆ ಮಾಹಿತಿ, ಯಾಕಂದ್ರೆ ಮಾರ್ಕೆಟ್ ಇದೆ ಇವಾಗ, ಎರಡನ್ನೂ ನೋಡ್ಕೋಬೇಕು ಅವನು, ಮಾರ್ಕೆಟನ್ನು ನೋಡ್ಕೊಂಡು ಮಾಡಬೇಕು. ಜೊತೆಗೆ ಜೇನು ಸಾಕಾಣಿಕೆ ಬಗ್ಗೆ ವಿಶೇಷವಾದ ಕಾಳಜಿ ಇಟ್ಕೊಂಡಿದೆ ಅಕ್ಷಯ ಕಲ್ಪ ಸಂಸ್ಥೆ. ಯಾಕೆ ಅಂತಂದ್ರೆ ಈ ಭೂಮಿ ಮೇಲೆ ಕೊನೆ ಜೇನುಳ ಸತ್ತ 3 ವರ್ಷದಲ್ಲಿ ನಾವು ಯಾರೂ ಬದುಕಿರಲ್ಲ ಅಂತಕ್ಕಂಥದ್ದು ಒಂದು ಸತ್ಯ. ಅದು ಯಾಕೆಂದ್ರೆ ನಮಗೆ 80% ಆಹಾರ ಸಿಗ್ತಾ ಇರೋದೇ ಜೇನುಹುಳುಗಳಿಂದ. ಈ ಜೇನುಹುಳುಗಳು ಏನಾದ್ರು ಸತ್ತೋಯ್ತು ಅಂತಂದ್ರೆ ನಮ್ಗೆ ಆಹಾರ ಇಲ್ಲ, ಪಾಲಿನೇಷನ್ ಪರಾಗಸ್ಪರ್ಶ ಆಗೋದಿಲ್ಲ. ಸೊ ಅದಕ್ಕೆ ಜೇನು ಸಾಕೋದು ಬಹಳ ಅತ್ಯವಶ್ಯಕ ಇವತ್ತಿನ ದಿವಸ. ಅವನು ಜೇನುತುಪ್ಪ ತಿಂತಾನೋ ಬಿಡ್ತಾನೋ ಗೊತ್ತಿಲ್ಲ, ಜೇನು ಪೆಟ್ಟಿಗೆ ಅಂತ ಅವ್ನು ಸಾಕ್ಲೇಬೇಕು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇದನ್ನ ವಿಸ್ತೃತವಾಗಿ ಒಂದೊಂದೇ ಭಾಗವಾಗಿ ನಾವು ಮಾತಾಡ್ತಾ ಹೋಗೋಣ. ಖಂಡಿತ. ಈಗ ಈ ಅಕ್ಷಯ ಕಲ್ಪಕ್ಕೆ ಈಗ ನೀವು ಹೇಳಿದ ಕಾನ್ಸೆಪ್ಟ್ ನ ಕಲಿಬೇಕು, ಮಾಡಬೇಕು ಅಂದ್ರೆ ಹೇಗ್ ಬರ್ಬೇಕು, ಎಲ್ಲಿಗೆ ಬರ್ಬೇಕು ಅನ್ನೋದನ್ನ ಒಂದು ಸಣ್ಣ ಚುಟುಕಲ್ಲಿ ಎಲ್ಲ ಮಾಹಿತಿಗಳಿದೆ. ಅಂದ್ರೆ ಕೃಷಿನಲ್ಲಿ, ನಾನು ಅಕ್ಷಯ ಕಲ್ಪ ಅಂತ ಹೇಳೋದಿಲ್ಲ, ಕೃಷಿನಲ್ಲಿ ತುಂಬಾ ಆಳವಾದಂತ ಮಾಹಿತಿಗಳಿದೆ. ಅದರಲ್ಲಿ ಕೆಲವೊಂದಿಷ್ಟು ಅಕ್ಷಯ ಕಲ್ಪ ರೈತನಿಗೆ ಅಂದ್ರೆ ಅವನ ಪರಿಸರಕ್ಕೆ ಅನುಗುಣವಾಗಿ, ಅವನ ಶಕ್ತಿಗೆ ಅನುಗುಣವಾಗಿ ಅವನಿಗೆ ತರಬೇತಿಯನ್ನು ನೀಡ್ತಾ ಹೋಗ್ತೀವಿ. ಅವನು ಆರ್ಥಿಕವಾಗಿ ಹೆಂಗೆ ಸಬಲನಾಗಿ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದರಲ್ಲಿ ಈಗ ಸದ್ಯಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಹೈನೋದ್ಯಮ, ತರಕಾರಿ
ತೋಟಗಾರಿಕೆ, ನಾಟಿ ಕೋಳಿ ಮತ್ತೆ ಜೇನು, ಇಷ್ಟು ಕೃಷಿ ಬಗ್ಗೆ ನಾವು ಅವರಿಗೆ ತರಬೇತಿ ನೀಡ್ತಾ ಇದ್ದೀವಿ. ಸೊ ಇದಿಷ್ಟು ತರಬೇತಿ ಬಗ್ಗೆ ಅವನಿಗೆ ಮಾಹಿತಿ ಇದಿಷ್ಟು ವಿಷಯಗಳ ಬಗ್ಗೆ ಅವನಿಗೆ ಮಾಹಿತಿ ಬೇಕು ಅಂತಂದ್ರೆ ಯಾರನ್ನ ಸಂಪರ್ಕ ಮಾಡಬೇಕು, ಹೇಗೆ ಅಕ್ಷಯ ಕಲ್ಪಕ್ಕೆ ಬರಬೇಕು, ಯಾರನ್ನ ಅಪ್ರೋಚ್ ಮಾಡಬೇಕು, ಇದೆಲ್ಲ ರೈತನ ತಲೆನಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅವ್ರ ತಲೆನಲ್ಲಿ ಬರ್ತಾ ಹೋಗುತ್ತೆ, ಹೌದಾ ಇಲ್ವಾ? ಸೊ ಅದಕ್ಕಾಗಿ ನಮ್ಮಲ್ಲಿ ಕೆಲವೊಂದಿಷ್ಟು ಸವಲತ್ತುಗಳು ಕೂಡ ಇದೆ. ಅಂದ್ರೆ ನಾವಿಲ್ಲಿ ತರಬೇತಿ, ರೈತರಿಗೆ ತರಬೇತಿ 2 ಥರ ಇದೆ. ಒಂದು ದಿನದ ತರಬೇತಿ, ಮತ್ತೊಂದು 2 ದಿವಸದ ತರಬೇತಿ. 1 ದಿವಸದ ತರಬೇತಿಗೆ ನೀವು ಬಂದ್ರೆ ಒಂದು ಓವರ್ ವ್ಯೂ ಅಂತಂದ್ರೆ ಇಲ್ಲಿ ಏನೇನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿಂದ ಹೇಳಿದೆ. ನೀವು ಕಣ್ಣಿಂದ ಒಂದು ಚಿತ್ರಣವನ್ನು ನೋಡ್ತೀರಾ ಅಷ್ಟೇನೆ, ಆಳವಾದಂಥ ತರಬೇತಿ ಇರೋದಿಲ್ಲ. ಸೊ 2 ದಿವಸ ತರಬೇತಿ ಕೊಡ್ತೀವಿ. ಅದರಲ್ಲೂ 2 ದಿವಸ ತರಬೇತಿ ವಿಶೇಷವಾಗಿ ನಾವು ಹೈನೋದ್ಯಮದ ಬಗ್ಗೆನೇ ಕೊಡ್ತೀವಿ. ಪ್ರತಿ ಶನಿವಾರ ಭಾನುವಾರ ಇರುತ್ತೆ. ಯಾರು ಬೇಕಾದರೂ ಕೂಡ ಸಂಪರ್ಕ ಮಾಡ್ಬೋದು. ನಾನು ಇಲ್ಲಿ ಒಂದು ನಂಬರ್ ಬರಿತೀನಿ, ಮಹೇಶ್ ಅಂತೇಳಿ ನಮ್ಮ ಒಂದು ತಂಡದ ವ್ಯಕ್ತಿ. ಅವರನ್ನು ಸಂಪರ್ಕ ಮಾಡಿದ್ರೆ ಅವರು ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ 2,000 ರೂಪಾಯಿ ಒಂದು ತರಬೇತಿಗೆ ನಾವಿಲ್ಲಿ ಚಾರ್ಜ್ ಮಾಡ್ತೀವಿ. ಅದ್ರ ಊಟ, ತಿಂಡಿ, ವಸತಿ, ತರಬೇತಿ ಎಲ್ಲದೂ ಕೂಡ ಸೇರಿರುತ್ತೆ. ಸೊ ಅವರು ಬಂದು ಇಲ್ಲಿ ಫಸ್ಟ್ ರಿಜಿಸ್ಟರ್ ಮಾಡಿಕೊಂಡು 2 ದಿವಸ ತರಬೇತಿ ತಗೋಬೋದು. ಹೆಂಗೆ ಯಶಸ್ವಿಯಾಗಿ ನಾವು ಹೈನೋದ್ಯಮವನ್ನು ಮಾಡ್ಬೋದು ಅನ್ನೋದ್ರೊಳಗೆ ನಿಮಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಅಂದರೆ ನೀವೇ ನಿಮ್ಮ ಕೈಲೇ ಎಲ್ಲ ಕೆಲಸಗಳನ್ನು ಮಾಡಿಸಿ ನಾವು ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸನ ಮಾಡ್ತೀವಿ. ಶನಿವಾರದ 2 ದಿವಸ, ಒಂದು ಇಲ್ಲೇ ಬಂದಮೇಲೆ ಇಲ್ಲೇ ಉಳ್ಕೋಬೇಕು. ಕೆಲವೊಂದಿಷ್ಟು ನಿಯಮಗಳಿರ್ತವೆ, ಆ ನಿಯಮಗಳನ್ನೆಲ್ಲ ನೀವು ಅನುಸರಿಸಲೇಬೇಕು. ಸೊ 2 ದಿವಸದ ತರಬೇತಿನಲ್ಲಿ ಹೈನೋದ್ಯಮವನ್ನು ಯಶಸ್ವಿಯಾಗಿ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀವಿ. ಜೊತೆಗೆ 1 ದಿವಸ ತರಬೇತಿ ನಾನು ಅವಾಗಲೇ ಹೇಳ್ದಂಗೆ ಬರೀ ಒಂದು ವ್ಯೂ ಇರುತ್ತಷ್ಟೇ. ನಿಮಗೆ ಏನೇನು ಮಾಡ್ಬೋದು ಸಾಧ್ಯತೆಗಳ ಬಗ್ಗೆ ನಾನು ಏನು ಚಿತ್ರಣ ಬರೆದಿದ್ದೀನಿ ಅದ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಡ್ತೀವಿ. ಓಕೆ, ಇದು ಅಕ್ಷಯಕಲ್ಪ ಸಂಸ್ಥೆನ ಹೆಂಗೆ ಸಂಪರ್ಕಿಸ್ಬೇಕು, ತರಬೇತಿನ ಹೇಗೆ ತಗೋಬೇಕು ಅನ್ನೋದಕ್ಕೆ ಇಲ್ಲಿ 2 ನಂಬರ್ ಬಂದೀನಿ. ಬಸವರಾಜು ಅಂತೇಳಿ, ಬಸವರಾಜು ಅನ್ನೋರು ನಿಮಗೆ ಈ ನಂಬರ್ನಲ್ಲಿ ಸಿಗ್ತಾರೆ. ಆಮೇಲೆ ಇನ್ನೊಬ್ಬರು ಮಹೇಶ್ ಅಂತೇಳಿ. ಯಾವುದಾದ್ರೂ ಒಂದು ನಂಬರ್ನ ನೀವು ಸಂಪರ್ಕ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣವಾದಂಥ ತರಬೇತಿ ಮತ್ತು ಅಕ್ಷಯಕಲ್ಪ ಸಂಸ್ಥೆ ಬಗ್ಗೆ ಮಾಹಿತಿಯೂ ಕೂಡ ನಿಮಗೆ ದೊರೀತಾ ಹೋಗುತ್ತೆ. ಸೊ ಇದಿಷ್ಟು ನಮ್ಮ ಅಕ್ಷಯಕಲ್ಪದ ಒಂದು ಪರಿಚಯ, ಉದ್ದೇಶಗಳ ಪರಿಚಯ, ಯಾಕೆ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾರು ಪ್ರಾರಂಭ ಮಾಡೋದು ಅನ್ನೋದ್ರ ಬಗ್ಗೆ ಪರಿಚಯ. ಸೊ ಇವಾಗ ಒಂದೊಂದೇ ನಾವು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಬಹುಶಃ ನಿಮಗೆ ಹೈನೋದ್ಯಮದ ಒಂದು ಕೊಟ್ಟಿಗೆದ ಒಂದು ಇದು ಡಿಸೈನ್ ಇರ್ಬೋದು, ಅಥವಾ ಮಾಡೆಲ್ಗಳು ನಾನೇನು ಹೇಳಿದೆ ಆವಾಗಲೇ 3 ಎಕರೆ 5 ಎಕರೆ, ಒಂದು 5 ಎಕರೆದ ಒಂದು ಮಾಡೆಲ್ ಬಗ್ಗೆ ನಿಮ್ಗೊಂದು ಚಿತ್ರಣ ಇರ್ಬೋದು. ಸೊ ಬೇರೆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸಂಕ್ಷಿಪ್ತವಾಗಿ ಅಕ್ಷಯ ಕಲ್ಪ ವಿವರಿಸಿರೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.